ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ. ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೇಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೋರಾಪ್ಯ ಸೃಜತಿ. ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾನನ ವಿಜಯತೆ ಮಧ್ರದಿ ಸದಾ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್. ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೈಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ವೇದವ್ಯಾಸರೂಪಿಯಾದಂತಹ ಪರಮಾತ್ಮ ರಚನೆ ಮಾಡಿಕೊಟ್ಟಂತಹ ಅದ್ಭುತವಾದಂತಹ ಗ್ರಂಥ ಶ್ರೀಮದ್ಭಾಗವತ. ಆಚಾರ್ಯರು ಹೇಳುವಂತೆ ಪುರಾಣಾನಾಂ ಸಾರಭೂತಃ ಅಂತ 17 ಪುರಾಣಗಳ ಸಾರಭೂತವಾದಂತಹ ಗ್ರಂಥ ಯಾವುದು ಅಂದರೆ ಅದು ಶ್ರೀಮದ್ಭಾಗವತ. ಅಂತಹ ಭಾಗವತ ಸ್ಕಂದದ ಪ್ರತಿಯೊಂದು ಸ್ಕಂದದ ಪ್ರವಚನ ನಡೀತಾ ಬಂದಿದೆ. ಪ್ರಸ್ತುತ ಸಪ್ತಮ ಸ್ಕಂದ ಪ್ರಾರಂಭ ಆಗ್ತಾ ಇದೆ. ಸಪ್ತಮ ಸ್ಕಂದದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುವಂತೆ ನರಸಿಂಹದೇವರ ವಿಶೇಷವಾದಂತಹ ಒಂದು ಚಿಂತನೆಯನ್ನು ನಡೆಸ್ತಾರೆ. ಅದೇ ರೀತಿಯಾಗಿ ಒಬ್ಬ ಸಾಧಕನಾದಂತಹ ಜೀವಿ ಯಾವ ರೀತಿಯಾಗಿ ತನ್ನ ಜೀವನದಲ್ಲಿ ನಡೆದುಕೊಳ್ಳಬೇಕೆನ್ನುವಂಥ ವಿಚಾರಗಳನ್ನು ಪ್ರಹ್ಲಾದರಾಜರು ತಮ್ಮ ಒಂದು ಸಹಪಾಠಿಗಳಿಗೆ ದೈತ್ಯ ಬಾಲಕರಿಗೆ ಉಪದೇಶ ಮಾಡುವಂತಹ ಬಹುದೊಡ್ಡ ಭಾಗವು ಕೂಡ ಅತ್ಯಂತ ಪ್ರಧಾನವಾದದ್ದು. ಅಂತಹ ಸಪ್ತಮ ಸ್ಕಂದದ ಯಥಾಮತಿಯಾದಂತಹ ಚಿಂತನೆಯನ್ನು 3 ದಿವಸಗಳ ಕಾಲ ಪರಮಾತ್ಮ ನಿರ್ವಿಘ್ನವಾಗಿ ನಡೆಸಿಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ 6ನೇ ಸ್ಕಂದದಲ್ಲಿ ಆ ವೃತ್ರಾಸುರನ ಕಥೆ ಎಲ್ಲವನ್ನು ಕೂಡ ಶುಕಾಚಾರ್ಯ ಪರೀಕ್ಷಿತನಿಗೆ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದ ಮೇಲೆ ಪ್ರಾರಂಭದಲ್ಲಿ ಪರೀಕ್ಷಿತ ರಾಜವನ್ನು ಪ್ರಶ್ನೆ ಮಾಡ್ತಾನೆ. ಸಮಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೈಕತಂ ದೈತ್ಯಾನ್ ಅವಧೀತ್ ವಿಷಮೋ ಯಥಾ ಅಂತ. ಶುಕಾಚಾರ್ಯ ನಾನು ಇಷ್ಟೆಲ್ಲ ಕೇಳಿದೆ, ಭಾಗವತ ಕೇಳಿದೆ, ನನಗೊಂದು ಸಂದೇಹ ಬರ್ತಾ ಇದೆ ಅಂತ. ನೀವೇನು ಹೇಳ್ತೀರಿ? ಪರಮಾತ್ಮನಿಗೆ ಗುಣಗಳ ಬಂಧನ ಇಲ್ಲ, ಪರಮಾತ್ಮ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಾನೆ, ಹಾಗೆ ಹೇಗೆ ಅಂತ ಹೇಳ್ತೇನೆ. ಆದರೆ ನಾನು ಈ ತನಕ ಭಾಗವತ ಕೇಳಿದೆ, ನೋಡಿದಾಗ ನನಗೆ ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ ಪರಮಾತ್ಮನಿಗೇನೋ ಸ್ವಲ್ಪ ಪ್ರೀತಿ ದ್ವೇಷ ಎರಡೂ ಕೂಡ ಇದೆ ಅಂತ ಅನಿಸುತ್ತೆ ಅಂತ. ಯಾಕೆ ಅಂತಂದರೆ ಎಲ್ಲಿ ನೋಡಿದರೂ ಕೂಡ ಪರಮಾತ್ಮ ಏನು ಮಾಡ್ತಾನೆ? ದೇವತೆಗಳ ಪರವಾಗಿ ಇರ್ತಾನೆ. ಯಾವತ್ತೂ ಕೂಡ ದೈತ್ಯರ ಪರವಾಗಿ ಪರಮಾತ್ಮ ಹೋಗೋದೇ ಇಲ್ಲ. ಪರಮಾತ್ಮ ಮಾಡೋದೇನು? ದೇವತೆಗಳನ್ನು ಗೆಲ್ಲಿಸೋದು, ದೈತ್ಯರನ್ನು ಸೋಲಿಸೋದು. ದೇವತೆಗಳಿಗೆ ಸುಖವನ್ನು ಕೊಡೋದು, ದೈತ್ಯರಿಗೆ ದುಃಖವನ್ನು ಕೊಡೋದು. ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಪರಮಾತ್ಮ ಏನು ಮಾಡ್ತಾನೆ? ದೇವತೆಗಳ ಪರವಾಗಿಯೇ ಇರ್ತಾನೆ. ಇದನ್ನು ನೋಡಿದರೆ ನಮಗೇನು ಅನಿಸುತ್ತೆ? ಯಾರು ನಮ್ಮ ಜಗತ್ತಲ್ಲಿ ಹೊಗಳ್ತಾರೋ ಅವರಿಗೆ ನಾವು ಜಾಸ್ತಿ ಪ್ರೀತಿಯನ್ನು ಮಾಡ್ತೇವೆ. ನಮ್ಮನ್ನು ಯಾರು ಬೈತಾರೆ, ತೆಗಳ್ತಾರೆ, ನಮ್ಮನ್ನು ಪ್ರೀತಿ ಮಾಡೋದಿಲ್ಲ, ಅವರಿಗೆ ಏನು ಮಾಡ್ತೇವೆ? ದ್ವೇಷ ಮಾಡ್ತೇವೆ, ಅವರಿಗೆ ಬೇಕಾದನ್ನು ಕೊಡೋದಿಲ್ಲ. ಹಾಗೆ ಜಗತ್ತಿನಲ್ಲಿರುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನನ್ನು ಹೊಗಳಿದರೆ ಒಬ್ಬರಿಗೆ ಏನು ಮಾಡ್ತಾನೆ? ಗೌರವ ಮಾಡ್ತಾನೆ, ಅವ್ರ ಮೇಲೆ ಪ್ರೀತಿ ತೋರಿಸ್ತಾನೆ. ಯಾರನ್ನು ತನ್ನನ್ನು ದ್ವೇಷ ಮಾಡ್ತಾರೋ ಅವ್ರಿಗೆ ಏನು ಮಾಡೋದಿಲ್ಲ? ಪ್ರೀತಿ ಮಾಡೋದಿಲ್ಲ. ಹಾಗೆ ಪರಮಾತ್ಮ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ ಅಂತ. ಯಾಕೆ? ದೇವತೆಗಳೆಲ್ಲರೂ ಕೂಡ ಏನು ಮಾಡ್ತಾರೆ? ಪರಮಾತ್ಮನನ್ನು ನಿರಂತರವಾಗಿ ಸ್ತೋತ್ರ ಮಾಡ್ತಾರೆ. ಹಾಗಾಗಿ ಪರಮಾತ್ಮ ಏನು ಮಾಡ್ತಾನೆ? ದೇವತೆಗಳಿಗೆ ಏನಾದರೂ ಕಷ್ಟ ಬಂದರೆ ಏನು ಮಾಡ್ತಾನೆ? ಅವ್ರನ್ನ ಹೋಗಿ ಗೆಲ್ಲಿಸ್ತಾನೆ, ಅವರ ಕಷ್ಟವನ್ನು ಪರಿಹಾರ ಮಾಡ್ತಾನೆ. ದೈತ್ಯರ ಸ್ವಭಾವ ಏನು? ನಿರಂತರವಾಗಿ ಪರಮಾತ್ಮನನ್ನು ದ್ವೇಷ ಮಾಡೋದು. ಆಗ ಪರಮಾತ್ಮ ಏನು ಮಾಡೋದಿಲ್ಲ? ಅವರ ಕಡೆಗೆ ಹೋಗೋದಿಲ್ಲ ಅಂತ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಯಾವ ರೀತಿ ವರ್ತನೆ ಮಾಡ್ತಾನೋ ಪರಮಾತ್ಮನ ವರ್ತನೆ ಕೂಡ ಅದೇ ರೀತಿ ಇದೆ. ಪರಮಾತ್ಮನಿಗೂ ಬೇರೆ ಏನಿಲ್ಲ, ನಮಗೂ ಭೇದ ಇಲ್ಲ ಅಂತ ಈ ರೀತಿ ನನಗೆ ಅನಿಸ್ತಾ ಇದೆ ಎಂಬುದಾಗಿ ಪರೀಕ್ಷಿತ್ ಮಹಾರಾಜ್ ನನಗೆ ಬಂದಂತಹ ಒಂದು ಸಂದೇಹವನ್ನು ಶುಕಾಚಾರ್ಯರ ಬಳಿ ಹೇಳ್ತಾನೆ. ಹಾಗಾಗಿ ನನಗೆ ತುಂಬ ಸಂದೇಹ ಬರ್ತಾ ಇದೆ. ಪರಮಾತ್ಮನು ಕೂಡ ಏನು ಮಾಡ್ತಾನೆ? ಪಾರ್ಶಿಯಾಲಿಟಿ ಮಾಡ್ತಾನೆ, ಪಕ್ಷಪಾತವನ್ನೇ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿದಾಗ
ಪರೀಕ್ಷಿತ ಮಹಾರಾಜನ ಆ ಒಂದು ಪ್ರಶ್ನೆ ಅದು ಕೇವಲ ಪರೀಕ್ಷಿತ ಮಹಾರಾಜ ನಮ್ಮೆಲ್ಲರ ಪ್ರತಿನಿಧಿ ಇದ್ದಂತೆ. ಅದಕ್ಕೆ ಶುಕಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ ಪ್ರಾರಂಭದಲ್ಲಿ. ನಿಜವಾಗಿಯೂ ಕೂಡ ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರೆ ಮೊದಲು ಬರಬೇಕಾದದ್ದು ಏನಂತಾರೆ, ಪ್ರಶ್ನೆ ಅಂತೆ. ಪ್ರಶ್ನೆ ಮಾಡ್ಕೊಳ್ಳೋದೇನೋ ಸುಮ್ಮನೆ ಕೇಳ್ತಾ ಹೋಗ್ಬಿಟ್ಟು ಏನಾಗೋದಿಲ್ಲ, ಅದು ಸಹಜವಾಗಿ ಹೋಗ್ಬಿಡುತ್ತೆ ಅಷ್ಟೇ. ಪ್ರಶ್ನೆ ಕೇಳಿದಾಗ ಒಂದು ಗುರುಗಳಿಗೂ ತುಂಬ ಪ್ರೀತಿ ಆಗುತ್ತೆ ಅಂತೆ. ಪಾಠ ಕೇಳಬೇಕಾದ್ರೆ ಸುಮ್ಮನೆ ಪಾಠ ಶುರು ಮಾಡಿದ್ರು ಪಾಠ ಮುಗಿಸ್ಕೊಂಡು ಹೋಗ್ಬಿಟ್ರು ಅಂತ ಕೇಳ್ಬಿಟ್ರೆ ಗುರುಗಳಿಗೆ ಅಷ್ಟು ಪ್ರೀತಿ ಆಗೋದಿಲ್ಲ. ಶಿಷ್ಯರು ಮತ್ತೆ ಮತ್ತೆ ಅವ್ರನ್ನ ಕೆದಕಿ ಪ್ರಶ್ನೆ ಕೇಳಬೇಕಂತೆ. ಪ್ರಶ್ನೆ ಕೇಳಿದಾಗ ಏನಾಗುತ್ತೆ, ಗುರುಗಳು ಅವ್ರ ಮುಂದೆ ಇನ್ನಷ್ಟು ಜಾಸ್ತಿ ಓಪನ್ ಅಪ್ ಆಗ್ತಾರೆ. ಹಾಗಾಗಿ ಅದು ಗುರುಗಳಿಗೂ ಖುಷಿ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ತಿಳಿದುಕೊಳ್ಳುವಂತಹ ವಿಚಾರ ಗಟ್ಟಿಯಾಗುತ್ತೆ ಅಂತೆ. ಯಾವಾಗ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಪಡೆದುಕೊಂಡಾಗ ವಿಚಾರ ಗೊತ್ತಾಗೋದೇನಾಗುತ್ತೆ, ಗಟ್ಟಿಯಾಗಿದ್ದ ಹೋಗುತ್ತೆ ಒಳಗಡೆ. ಹಾಗಾಗಿ ಶುಕಾಚಾರ್ಯ ಹೇಳ್ತಾರೆ, ನೀ ತುಂಬ ಒಳ್ಳೆ ಪ್ರಶ್ನೆ ಮಾಡಿದ್ಯಾ ಪರೀಕ್ಷಿತ, ನಾನು ನಿನಗೆ ಇದಕ್ಕೆ ಖಂಡಿತವಾಗಿ ಕೂಡ ಉತ್ತರ ಕೊಡ್ತೇನೆ ಅಂತ. ಅವ್ರು ಹೇಳ್ತಾರೆ, ನಿನಗೆ ಬಂದಂತಹ ಪ್ರಶ್ನೆ ನಿನಗೊಬ್ಬನಿಗೆ ಬಂದಿದ್ದು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಅನೇಕರಿಗೆ ಬರುತ್ತೆ. ಯಾಕೆಂದರೆ ಪರಮಾತ್ಮನ ಕ್ರಿಯೆಯ ಆ ರೀತಿ ಇದೆ. ಪರಮಾತ್ಮ ಯಾವತ್ತೂ ಕೂಡ ದೇವತೆಗಳಿಗೆ ಅನ್ಯಾಯವನ್ನು ಮಾಡೇ ಇಲ್ಲ. ಹಿನ್ನೆಲೆ ಜಗತ್ತಿನಲ್ಲಿ ದೈತ್ಯರಿಗೆ ಒಳ್ಳೆಯದನ್ನು ಮಾಡೇ ಇಲ್ಲ. ಆದರೆ ಅದಕ್ಕೆ ಕಾರಣ ಏನು, ದೇವತೆಗಳ ಮೇಲಿರುವಂತಹ ಪ್ರೀತಿಯಲ್ಲ ಅಥವಾ ದೈತ್ಯರ ಮೇಲೆ ದ್ವೇಷವೂ ಕೂಡ ಪರಮಾತ್ಮನಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಮಾಡ್ತಾನೆ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಒಟ್ಟು 3 ಗುಣಗಳು ಇದ್ದಾವೆ ಜಗತ್ತಿನಲ್ಲಿ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಅದರಲ್ಲಿ ಸಾತ್ವಿಕರು, ಸತ್ವಗುಣ ಇರುವವರು ಯಾರು ಅಂತ ಹೇಳಿದ್ರೆ ದೇವತೆಗಳು. ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ, ಜಗತ್ತಿನಲ್ಲಿ ಸಾತ್ವಿಕರು ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ಜಗತ್ತಿಗೆ ಶಾಶ್ವತವಾದಂತಹ ಒಂದು ನೆಮ್ಮದಿ ಸಿಗುತ್ತೆ, ಸುಖ ಸಿಗುತ್ತೆ. ಆ ಜಗತ್ತಿಗೆ ಆನಂದವನ್ನು, ನೆಮ್ಮದಿಯನ್ನು ಕೊಡುವಂಥವ್ರು ಯಾರು, ದೇವತೆಗಳು. ಹಾಗಾಗಿ ಪರಮಾತ್ಮ ತಾನೇನು ದೇವತೆಗಳು ತನ್ನನ್ನು ಹೊಗಳ್ತಾ ಇದ್ದಾರೆ ಅಂತ ಅವರ ಬಗ್ಗೆ ಕಾಳಜಿ ವಹಿಸುವುದಲ್ಲ ಹೊರತು, ದೇವತೆಗಳಿಂದಾಗಿ ಏನಾಗ್ತಾ ಇದೆ, ಜಗತ್ತಿಗೆ ಒಳ್ಳೆಯದಾಗ್ತಾ ಇದೆ. ಇವತ್ತು ನಮಗೆ ಪ್ರಧಾನವಾಗಿ ಬೇಕಾದದ್ದೇನು, ಹೊಟ್ಟೆಗೆ ಆಹಾರ. ಹೊಟ್ಟೆಗೆ ಆಹಾರ ಬೇಕು ಅಂದರೆ ಏನಾಗಬೇಕು, ನೀರು ಆವಿಯಾಗಿ ಮೇಲೆ ಹೋಗಬೇಕು. ಆವಿಯಾದಂತಹ ನೀರು ಮೋಡವಾಗಿ, ಮೋಡದಿಂದಾಗಿ ಮತ್ತೆ ನೀರು ಬರಬೇಕು, ಮಳೆ ಸುರಿಬೇಕು, ಮಳೆ ಬೆಳೆಯಾಗಿ ಪರಿವರ್ತನೆ ಆಗಬೇಕು. ಆ ಬೆಳೆ ಬಂದು ನಮಗೇನಾಗಬೇಕು, ಹೊಟ್ಟೆಗೆ ಸೇರಬೇಕು. ಇದನ್ನು ಮಾಡೋದು ಯಾರು, ದೈತ್ಯರಲ್ಲ, ಮತ್ತೆ ಯಾರು, ದೇವತೆಗಳು. ಆ ಪ್ರಧಾನವಾಗಿ ನೀರಿಗೆ ಅಭಿಮಾನಿ ಯಾರು, ವರುಣ. ಆ ನೀರನ್ನು ಆವಿಯಾಗಿ ಮೇಲೆ ಕಳಿಸುವವನು ಯಾರು, ಸೂರ್ಯ. ಈ ರೀತಿಯಾಗಿ ಎಲ್ಲವೂ ಕೂಡ ಆ ಮೋಡವನ್ನು ಬೇಕಾದ ಕಡೆಗೆ ಕಳಿಸುವವನು ಯಾರು, ವಾಯುದೇವರು. ಗಾಳಿಯ ಮೂಲಕ ಅದನ್ನು ಕಳಿಸ್ತಾನೆ, ಆಮೇಲೆ ಮಳೆ ಸುರಿಸುತ್ತೆ. ಹೀಗೆ ಎಲ್ಲ ಆ ಮೋಡಗಳಿಗೆ ಮಳೆ ಸುರಿಸುವಂತ ಆಜ್ಞೆ ಮಾಡೋದು ಯಾರು, ಇಂದ್ರ. ಹೀಗೆ ಇದು ಒಂದು ಸಣ್ಣ ಉದಾಹರಣೆ ಅಷ್ಟೇ. ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಎಲ್ಲರಿಗೂ ಬೇಕಾದದ್ದನ್ನು ಮಾಡುವಂಥವ್ರು ಯಾರು, ದೇವತೆಗಳು. ಅವ್ರು ಯಾರೂ ಕೂಡ ತಮ್ಮ ಇಡೀ ಜೀವನದಲ್ಲಿ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಿದವಂಥವರೇ ಅಲ್ಲ. ಪರಮ ಸಾತ್ವಿಕರಾದಂಥವ್ರು ಯಾರು, ದೇವತೆಗಳು. ಆದರೆ ದೈತ್ಯರಿದ್ದಾರೆ. ದೈತ್ಯರಂಥವರು ಇಡೀ ದೇವತೆಗಳ ಸ್ವಭಾವಕ್ಕೆ ಪರಮ ಆಪೋಸಿಟ್ ಆಗಿರುವಂಥವ್ರು ಯಾರು, ದೈತ್ಯರು. ಅವರು ಎಲ್ಲಾದರೂ ಕೂಡ ಧರ್ಮ ಕಾರ್ಯ ನಡೀತಾ ಇತ್ತು ಅಂದರೆ ಏನು ಮಾಡ್ತಾರೆ, ಅಲ್ಲಿಗೆ ಹೋಗಿ ಅದಕ್ಕೆ ವಿಘ್ನವನ್ನು ಉಂಟು ಮಾಡ್ತಾರೆ. ನಾವು ಇದರಲ್ಲಿ ಕೇಳ್ತೇವೆ, ರಾಮಾಯಣದ ಕಥೆಯಲ್ಲಿ ವಿಶ್ವಾಮಿತ್ರರು ಯಾಗ ಮಾಡೋ ಕಾರ್ಯ ಏನು ಮಾಡ್ತಾ ಇದ್ರು, ಅಲ್ಲಿಗೆ ಒಂದು ರಕ್ತವನ್ನು ಸುರಿಸ್ತಾ ಇದ್ರು, ಇಲ್ಲಿಗೆ ಯಜ್ಞದ ಕುಂಡಕ್ಕೆ. ಹೀಗೆ ಧರ್ಮ ಕಾರ್ಯಗಳಿಗೆ ಅಡ್ಡಿಯನ್ನು ಉಂಟು ಮಾಡುವಂಥವ್ರು ಯಾರು, ದೈತ್ಯರು. ಹಾಗಾಗಿ ಪರಮಾತ್ಮ ಏನು ಮಾಡ್ತಾನೆ, ಅವರ ದ್ವೇಷವನ್ನು ಮಾಡ್ತಾನೆ ಹೊರತು ಸರ್ವಥಾ ಇನ್ನು ದೇವತೆಗಳು ಹೊಗಳ್ತಾರೆ, ನನ್ನನ್ನು ಸ್ತೋತ್ರ ಮಾಡ್ತಾರೆ ಅಂತ ಅವರಿಗೆ ಒಳ್ಳೆಯದನ್ನು ಮಾಡೋದಾಗಲಿ, ಅಥವಾ ದೈತ್ಯರು ನನ್ನನ್ನು ದ್ವೇಷ ಮಾಡ್ತಾರೆ ಅಂತ ಅವರ ಬಗ್ಗೆ ಕೆಟ್ಟದನ್ನು ವಹಿಸೋದನ್ನಾಗಲಿ ಪರಮಾತ್ಮ ಸರ್ವಥಾ ಮಾಡೋದಿಲ್ಲ ಎಂಬುದಾಗಿ ಶುಕಾಚಾರ್ಯರು ಅವನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿದಾಗ ಇನ್ನೊಂದು ವಿಶಿಷ್ಟವಾದಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅಲ್ಲ, ದೇವತೆಗಳನ್ನು ಸೃಷ್ಟಿ ಮಾಡಿದ್ಯಾರು, ಪರಮಾತ್ಮನೇ. ದೈತ್ಯರನ್ನು ಸೃಷ್ಟಿ ಮಾಡಿದ್ಯಾರು, ಪರಮಾತ್ಮನೇ. ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ದು ಪರಮಾತ್ಮ, ಕಲಿಯನ್ನು ಸೃಷ್ಟಿ ಮಾಡಿದ್ದು ಪರಮಾತ್ಮ, ಈ ಬಲಿ ಮತ್ತು ನಮೋಚಿ, ರಾವಣ, ಕುಂಭಕರ್ಣ ಪ್ರತಿಯೊಬ್ಬರನ್ನು ಕೂಡ ಸೃಷ್ಟಿ ಮಾಡಿದ್ದು ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಯಾವತ್ತೂ ಕೂಡ ಒಬ್ಬ ತಾಯಿ ಏನು ಮಾಡೋದಿಲ್ಲ, ತನ್ನ ಇಬ್ಬರು ಮಕ್ಕಳು ಸಮಾನವಾಗಿ ನೋಡ್ಕೊಳ್ತಾನೆ. ಅವ್ರು ಕೆಟ್ಟವರಾಗಿರಲಿ ಒಳ್ಳೆಯವರಾಗಿರಲಿ, ಅವಳಿಗೆ ಒಳ್ಳೆಯದಾಗಬೇಕಷ್ಟೇ. ಹಾಗೆ ಪರಮಾತ್ಮನು ಕೂಡ ತಾನೇ ಸೃಷ್ಟಿ ಮಾಡಿದಂಥ ಮಕ್ಕಳು ಯಾರು, ಈ ದೇವತೆಗಳು ಮತ್ತು ದೈತ್ಯರು. ಹಾಗಾಗಿ ಇಬ್ಬರನ್ನು ಕೂಡ ಸಮಾನವಾಗಿ ನೋಡ್ಕೊಳ್ಬೇಕಾಗಿತ್ತಲ್ಲೋ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಇವತ್ತು ನಾವು ಜಗತ್ತನ್ನು ನೋಡೋದಾದರೆ ಅನೇಕ ರೋಗಗಳು ಹುಟ್ಟಿದ್ದಾವೆ ಜಗತ್ತಿನ, ಒಂದಕ್ಕಿಂತ ಒಂದು ವಿಚಿತ್ರವಾದ ರೋಗಗಳು ಹುಟ್ಟಿದ್ದಾವೆ. ಅದರಲ್ಲಿ ಒಂದು ಕ್ಯಾನ್ಸರ್ ಅಂತ. ಕ್ಯಾನ್ಸರ್ ಅಂದರೆ ಏನು, ಮೈಯಲ್ಲಿ ಕೆಟ್ಟ ಮಾಂಸ ಬೆಳೆಯೋದಕ್ಕೆ ಗಡ್ಡೆ ಅಂತ ಕರೀತಾರೆ. ಗಡ್ಡೆ ಬೆಳೆದದ್ದು ಎಲ್ಲಿ, ಒಬ್ಬ ವ್ಯಕ್ತಿಯ ದೇಹದಲ್ಲಿ. ಆ ವ್ಯಕ್ತಿಗೇನಾದರೂ ಇದು ನನ್ನದೇ ದೇಹ,
ನನ್ನ ದೇಹದಲ್ಲಿರುವಂತಹ ಮಾಂಸ, ನನ್ನ ದೇಹದಲ್ಲಿರುವಂಥ ಮಾಂಸ ತೆಗೆದು ಯಾಕೆ ಅಂತ ಅದ ಮೇಲೆ ವ್ಯಾಮೋಹ ಹುಟ್ಟುಬಿಟ್ರೆ ಏನಾಗುತ್ತೆ, ಆ ಮಾಂಸ ಆ ವ್ಯಕ್ತಿಯ ದೇಹವನ್ನೇ ನುಂಗಿ ಹಾಕಿಬಿಡುತ್ತೆ. ಹಾಗಾಗಿ ಹೇಗೆ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಅವನದ್ದೇ ಮಾಂಸ ಅವನದ್ದೇ ರಕ್ತ ಆಗಿದ್ದರೂ ಕೂಡ ಅದೇನಾಗುತ್ತೆ, ಅವನಿಗೆ ಮಾರಕ ಆಗಿದ್ದರೆ ಅದನ್ನು ಕಿತ್ತು ಬಿಸಾಕಿಬಿಡ್ತಾರೆ, ಅದರಿಂದ ಏನಾಗುತ್ತೆ ಅವನಿಗೆ ಒಳ್ಳೆಯದಾಗುತ್ತೆ. ಹಾಗೆ ಈ ದೈತ್ಯರೆಲ್ಲರೂ ಕೂಡ ಸಮಾಜದಲ್ಲಿರುವಂತಹ ಮಾರಕ ಮಾಂಸಗಳಿದ್ದಂತೆ ಎಂಬುದಾಗಿ, ಆ ಮಾಂಸವನ್ನು ತೆಗೆದು ಹಾಕದೇ ಹೋದರೆ ಏನಾಗುತ್ತೆ, ಇಡೀ ಸಮಾಜಕ್ಕೆ ಕೆಡಕಾಗುತ್ತೆ. ಆ ರೀತಿಯಾಗಿ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ. ಈ ಎಲ್ಲ ಒಂದು ರೀತಿಯಾಗಿ ಶಸ್ತ್ರಚಿಕಿತ್ಸೆಯಂತೆ ಈ ದುಷ್ಟರನ್ನು ಸಂಹಾರ ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾನೆ. ಇಷ್ಟಾದ ಮೇಲೆ ಇನ್ನೂ ಅವನಿಗೆ ಸಮಾಧಾನ ಆಗೋದಿಲ್ಲ. ಇದೇನೋ ಗುಣಗಳು ಸಾತ್ವಿಕ ರಾಜಸ ತಾಮಸ ಏನೇನೋ ಹೇಳ್ತಾ ಇದ್ದೀರಿ, ನಮಗಿದೆಲ್ಲ ಅರ್ಥ ಆಗೋದಿಲ್ಲ, ಕತೆ ಹೇಳಿಬಿಡಿ ಅರ್ಥ ಆಗುತ್ತೆ ಅಂತ ಪರೀಕ್ಷಿತ ಕೇಳ್ತಾನೆ. ಆವಾಗ ಶುಕಾಚಾರ್ಯರು ಒಂದು ಚಿಂತನೆಯನ್ನು ತಿಳಿಸ್ತಾ ಇದ್ದಾರೆ, ಧರ್ಮರಾಜ ಮತ್ತು ನಾರದರ ಒಂದು ಸಂವಾದದ ರೂಪದಲ್ಲಿ. ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ನಾರದರು ಒಂದು ದಿವಸ ಏನೋ ಸಂಚಾರ ಮಾಡ್ತಾ ಮಾಡ್ತಾ ಹಸ್ತಿನಾವತಿಗೆ ಬಂದಿರ್ತಾರೆ. ಆಗ ಏನಾಗಿರುತ್ತೆ, ಶಿಶುಪಾಲನ ಸಂಹಾರ ಆಗಿರುತ್ತೆ. ಶಿಶುಪಾಲನ ಸಂಹಾರ ಆಗಿ ಸ್ವಲ್ಪ ದಿವಸಗಳಾಗಿರುತ್ತೆ. ಧರ್ಮರಾಜನಿಗೆ ಏನೋ ಒಂದು ಚಿಂತೆ ಕಾಡ್ತಾ ಇರುತ್ತೆ. ಶಿಶುಪಾಲ ಎಂಥವನು ಆಗಿನ ಕಾಲದ ಅತ್ಯಂತ ಕ್ರೂರಿಯಾದಂತಹ ಒಬ್ಬ ರಾಜ. ಅಷ್ಟು ಮಾತ್ರ ಅಲ್ಲ, ಶ್ರೀಕೃಷ್ಣ ಪರಮಾತ್ಮನನ್ನು ಬಾಯಿಗೆ ಬಂದ ರೀತಿಯಲ್ಲಿ ನಿಂದನೆ ಮಾಡಿದಂತಹ ವ್ಯಕ್ತಿ. ಅದೇನು ಒಳಗಡೆ ಎಲ್ಲೂ ರೂಮ್ನಲ್ಲಿ ಕೂತ್ಕೊಂಡಲ್ಲ, ದೊಡ್ಡ ರಾಜಸೂಯ ಯಾಗದಂತಹ ಸಭೆಯ ಮಧ್ಯದಲ್ಲಿ ಶ್ರೀಕೃಷ್ಣನನ್ನು ಬಾಯಿಗೆ ಬಂದ ರೀತಿಯಾಗಿ ಅನೇಕ ರೀತಿಯಾಗಿ ನಿಂದನೆ ಮಾಡಿದಂತಹ ವ್ಯಕ್ತಿ ಯಾರು, ಶಿಶುಪಾಲ. ಅಂತಹ ಶಿಶುಪಾಲನನ್ನು ಪರಮಾತ್ಮ ತಾನೇ ಸಂಹಾರ ಮಾಡಿದ. ಸಂಹಾರ ಮಾಡಿದ ತಕ್ಷಣ ಏನಾಯಿತು, ದೃಷ್ಟ್ವಾ ಮಹಾದ್ಭುತಂ ರಾಜಸೂಯೇ ಮಹಾಕೃತೌ ವಾಸುದೇವೇ ಭಗವತಿ ಸಾಯುಜ್ಯಂ ಛೇದಿ ಬಹುಭುಜ ಅಂತ ಅವನಿಗೆ ಮೋಕ್ಷ ಆಯಿತು ಅಂತ ಹೇಳ್ತಾರೆ. ಶಿಶುಪಾಲನಿಗೆ ಏನಾಯಿತು, ಮೋಕ್ಷ ಆಯಿತು. ಮತ್ಯಾವುದೋ ಸಾಮಾನ್ಯ ಮೋಕ್ಷ ಅಲ್ಲ, ಸಾಯುಜ್ಯಂ ಛೇದಿ ಬಹುಭುಜ ಅಂತ ಸಾಯುಜ್ಯ ಮೋಕ್ಷ ಆಯಿತು ಅಂತ. ಸಾಯುಜ್ಯ ಮೋಕ್ಷ ಅಂತಂದರೆ ಪರಮಾತ್ಮನಲ್ಲಿ ಹೋಗಿ ಸೇರುವುದು. ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ ಅಂತ 4 ರೀತಿಯಾದಂಥ ಮೋಕ್ಷಗಳು. ಅದರಲ್ಲಿ ಸಾಯುಜ್ಯ ಅಂತಂದರೆ ಪರಮಾತ್ಮನ ಒಳಗೆ ಸೇರಿಬಿಡುವುದು. ಶಿಶುಪಾಲನಿಗೇನಾಯಿತು, ಸಾಯುಜ್ಯ ಮೋಕ್ಷ ಆಯಿತು ಅಂತ ಭಾಗವತ ಹೇಳುತ್ತೆ. ಶಿಶುಪಾಲ ನೋಡಿದರೆ ಎಂತಹ ಪರಮ ನೀಚನಾದಂತಹ ವ್ಯಕ್ತಿ, ಪರಮಾತ್ಮನನ್ನು ನಿರಂತರ ನಿಂದನೆ ಮಾಡಿದಂತಹ ವ್ಯಕ್ತಿ. ಅವನಿಗಾದದ್ದೇನು, ಸಾಯುಜ್ಯ ಎಂಬಂತಹ ದೊಡ್ಡ ಮೋಕ್ಷ ಆಯಿತು. ಇದು ಹೇಗೆ ಸಾಧ್ಯ ಅಂತ ದೊಡ್ಡ ದೊಡ್ಡ ಜ್ಞಾನಿಗಳು ನಿರಂತರವಾಗಿ ತಪಸ್ಸು ಮಾಡಿದರೂ ಕೂಡ ಮೋಕ್ಷ ಸಿಗೋದು ಕಷ್ಟ. ಅಂತಹದರಲ್ಲಿ ನಿರಂತರವಾಗಿ ಹುಟ್ಟಿದಾಗಿನಿಂದಾಗಿ ಸಾಯುವವರೆಗೆ ಮಾಡಿದ್ದೇನವನು, ನಿರಂತರವಾಗಿ ಶ್ರೀಕೃಷ್ಣ ಪರಮಾತ್ಮನ ದ್ವೇಷ. ಒಳಗಡೆ ಮಾತ್ರ ದ್ವೇಷ ಅಲ್ಲ, ಅದನ್ನು ಹೊರಗಡೆಯೂ ಕೂಡ ಉಗುಳ್ತಾ ಇದ್ದ. ಬಾಯಿಗೆ ಬಂದ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂದನೆ ಮಾಡ್ತಾ ಇದ್ದ. ಇಷ್ಟೆಲ್ಲ ಮಾಡಿದರೂ ಕೂಡ ಅವನಿಗೇನಾಯಿತು, ಸಾಯುಜ್ಯ ಮೋಕ್ಷ ಆಯಿತು. ಇದು ಒಂದು ಕಡೆ ಆಯಿತು. ನಿಂದನೆ ಮಾಡಿದಂಥವ್ರಿಗೇನಾಯಿತು, ಸಾಯುಜ್ಯ ಮೋಕ್ಷ ಆಯಿತು. ಇನ್ನೊಂದು ಕಡೆ ಭಗವನ್ನಿಂದಯ ವೇನಃ ದ್ವಿಜೈಹಿ ತಮಸಿ ಪಾದಿತಃ ಅಂತ ವೇನ ಅಂತ ಒಬ್ಬ ಇದ್ದ ಹಿಂದೆ. ಆ ವೇನನ್ನ ಕತೆ ಬಂತು, ಅಂಗರಾಜ. ಆ ವೇನ ಅವನೇನಾಗಿದ್ದ, ಪರಮದುಷ್ಟನಾಗಿದ್ದ. ಎಲ್ಲಿಯವರೆಗೆ ಅಂತಂದರೆ ಶಿಶುಪಾಲ ಬರೀ ನಿಂದನೆ ಮಾಡ್ತಾ ಇದ್ದ. ವೇನ ಹಾಗಲ್ಲ, ಪರಮಾತ್ಮನೇ ಇಲ್ಲ, ನಾನೇ ಪರಮಾತ್ಮ ಅಂತ ಶ್ರೀಕೃಷ್ಣಾರ್ಪಣ ವಸ್ತು ಎಲ್ಲ ಇಲ್ಲ, ವೇನಾರ್ಪಣ ವಸ್ತು ವೇನಾಯ ಸ್ವಾಹ ಅಂತ ತಾನೇ ದೇವರು ಅಂತ ಮಾಡ್ತಾ ಇದ್ದಂತಹ ವ್ಯಕ್ತಿ ವೇನ. ನಿರಂತರವಾಗಿ ಪರಮಾತ್ಮ ನಿಂದನೆ ಮಾಡ್ತಾ ಇದ್ದ. ಅವನೇನಾದ ದ್ವಿಜೈಹಿ ತಮಸಿ ಪಾತಿತಃ, ಅವರನ್ನು ಎಲ್ಲ ಬ್ರಾಹ್ಮಣರು ಕೂಡ ಹುಂಕಾರದಿಂದಾಗಿ ನಾಶ ಮಾಡಿ ಅಂಧ ತಮಸಿಗೆ ಹೋಗಿಬಿಟ್ಟ. ಅವನು ಶಿಶುಪಾಲನು ದೇವರ ನಿಂದನೆ ಮಾಡಿದ, ವೇನನು ದೇವರ ನಿಂದನೆ ಮಾಡಿದ. ಶಿಶುಪಾಲನಿಗಾಗಿದ್ದೇನು, ಸಾಯುಜ್ಯ ಮೋಕ್ಷ. ವೇದನಿಗಾಗಿದ್ದೇನು, ಅಂಧನ್ ತಮಸ್ಸು. ಇದನ್ನು ನೋಡಿದರೆ ನನಗೆ ತುಂಬ ಮನಸ್ಸು ಗೊಂದಲ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವನು ಒಂದು ಮಾತನ್ನು ಹೇಳ್ತಾನೆ, ನನ್ನ ಬುದ್ಧಿ ಹೇಗಾಗಿದೆ ಅಂತಂದರೆ ವಾತಾಚಾಲಿತ ದೀಪ ಅಂತ ಒಂದು ದೀಪ ಇರುತ್ತೆ. ಆ ದೀಪಕ್ಕೆ ಈಗ ಫ್ಯಾನ್ ಆಗಿಬಿಟ್ರೆ ಏನಾಗುತ್ತೆ, ದೀಪ ಆ ಕಡೆ ಈ ಕಡೆ ಹೊಡೆದಾಳಿಕ್ಕೆ ಶುರುವಾಗುತ್ತೆ. ಹಾಗೆ ಅವನು ಹೇಳ್ತಾ ಇದ್ದಾನೆ, ಧರ್ಮರಾಜ ನನ್ನ ಬುದ್ಧಿ ಹೇಗಾಗಿದೆ ಅಂತಂದರೆ ಗಾಳಿಗೆ ಸಿಕ್ಕಂತಹ ದೀಪದಂತೆ ಆಗಿದೆ ಅಂತ. ಈ ಕಡೆ ವೇನನ ಒಂದು ಚರಿತ್ರೆ ನಂಬೋಣ ಅಂತಂದರೆ ಅದಕ್ಕೆ ವಿರುದ್ಧವಾಗಿ ಶಿಶುಪಾಲನ ಚರಿತ್ರೆ ಇದೆ. ಶಿಶುಪಾಲನ ಚರಿತ್ರೆ ನಂಬೋಣ ಅಂತಂದರೆ ಅದು ನಂಬಲಿಕ್ಕೆ ಅಸಾಧ್ಯವಾದದ್ದು. ಯಾಕೆಂದರೆ ದೊಡ್ಡ ದೊಡ್ಡ ತಪಸ್ಸು ಮಾಡಿದಂತಹ ಜ್ಞಾನಿಗಳಿಗೂ ಕೂಡ ಮೋಕ್ಷ ಸಿಗಲಿಕ್ಕೆ ಸಾಧ್ಯ, ಅದು ತುಂಬ ಕಷ್ಟವಾದದ್ದು. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಪರಮಾತ್ಮ ಹೇಳಿದ್ದಾನೆ. ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿದಂತಹ ಜ್ಞಾನಿಗೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯ. ಈ ಶಿಶುಪಾಲ ನೋಡಿದರೆ ಬಾಯಿಗೆ ಬಂದ ರೀತಿಯಾಗಿ ಬೈದು ಮೋಕ್ಷಕ್ಕೆ ಹೋಗ್ಬಿಟ್ಟ.
ಇದನ್ನು ನೋಡಿದರೆ ನನಗೆ ತುಂಬ ಚಿಂತೆ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ನೀವು ನನಗೆ ಒಂದು ಸಮಾಧಾನವನ್ನು ಕೊಡಿ ಎಂಬುದಾಗಿ ಕೇಳಿದಾಗ ಅದಕ್ಕೆ ಅಲ್ಲಿ ನಾರದರು ಹೇಳುವಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನೋಡು ಧರ್ಮರಾಜ, ನಿನಗೆ ಕಂಡಿದ್ದು ಇದೆ. ಜಗತ್ತು ಕಂಡಿದ್ದೇನು? ಶಿಶುಪಾಲ ಬೈದ ತಕ್ಷಣ ಅವನಿಗೆ ಸಂಹಾರ ಆಯಿತು. ಸಂಹಾರ ಆದ ತಕ್ಷಣ ಅವನು ಹೋಗಿ ಕೃಷ್ಣನಲ್ಲಿ ಸೇರಿದ ಅಂತ. ಅಂದರೆ ಕೃಷ್ಣನಲ್ಲಿ ಸೇರಿದ್ದು ಜಗತ್ತು ನೋಡಿತು. ಶಿಶುಪಾಲ ಸತ್ತ ತಕ್ಷಣ ಅವನ ಮೈಯಲ್ಲಿದ್ದಂತಹ ಒಂದು ಜ್ಯೋತಿ ಬಂದು ಪರಮಾತ್ಮನಲ್ಲಿ ಅದು ಸೇರಿಬಿಡ್ತು. ಹಾಗಾಗಿ ಜಗತ್ತಿಗೆ ಕಂಡಿದ್ದು ಇಷ್ಟು ಮಾತ್ರ. ಆದರೆ ಅದರ ಹಿನ್ನೆಲೆಯಲ್ಲಿ ಆದಂತಹ ಘಟನೆ ಬೇರೆಯೇ ಇದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಶಿಶುಪಾಲ ಅವನಲ್ಲಿ 2 ಜೀವದ್ವಯಗಳ ಆವೇಶ ಇತ್ತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು ಜಯ, ಇನ್ನೊಂದು ಹಿರಣ್ಯಕಶಿಪು ಅಂತ. ಹಾಗಾಗಿ ನಮಗೆಲ್ಲ ಗೊತ್ತಿದೆ, ಜಯ ವಿಜಯರ ಆ ಒಂದು ದುರ್ವರ್ತನೆಯಿಂದಾಗಿ ಅವರಿಗೆ ಶಾಪ ಬಂತು. 3 ಜನ್ಮಗಳಲ್ಲಿ ದೈತ್ಯರಾಗಿ ಹುಟ್ಟಬೇಕು ಅಂತ ಶಾಪ ಬಂತು. ಹಾಗಾಗಿ ಶಿಶುಪಾಲ ಒಳಗಡೆ ಇಬ್ಬರಿದ್ದರು. ಹಾಗಾಗಿ ಒಳಗಡೆ ಇದ್ದಂತಹ ಜಯ ಏನಾದ, ಅವನು ಪರಮಾತ್ಮನ ವಾಸ್ತವಿಕವಾಗಿ ಉತ್ತಮವಾದಂಥ ಭಕ್ತ. ಎಂತಹ ಭಕ್ತ ಅಂತಂದರೆ ವೈಕುಂಠದಲ್ಲಿ ಅಮುಕ್ತ ಸ್ಥಾನದಲ್ಲಿ ಪರಮಾತ್ಮನ ನಿರಂತರ ಸೇವೆ ಮಾಡ್ತಾ ಇದ್ದಂತಹ ದೊಡ್ಡ ವ್ಯಕ್ತಿ. ಹಾಗಾಗಿ ಅವನೇನಾದ ಮೋಕ್ಷಕ್ಕೆ ಹೋದ. ಹಾಗಾಗಿ ಮೋಕ್ಷಕ್ಕೆ ಹೋದದ್ದು ಶಿಶುಪಾಲ ಅಲ್ಲ, ಶಿಶುಪಾಲನ ಒಳಗಡೆ ಇದ್ದಂತಹ ಈ ಜಯ ಎಂಬಂಥ ಸಜ್ಜೀವ ಹೋಗಿದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನೀರು ಅಂದರೆ ಏನು? ನೀರಿನ ಗುಣ ತಂಪಿಗಿರೋದು ಅಂತ. ಮಳೆ ಬರಲಿ, ಸರೋವರದಲ್ಲಿ ನಮಗೆ ನೀರು ಸಿಗಲಿ, ನೀರು ಇರೋದು ಹೇಗೆ? ತಂಪಿಗಿರುತ್ತೆ. ಅದೇ ನೀರನ್ನು ತೆಗೆದುಕೊಂಡು ಹೋಗಿ ಒಲೆ ಮೇಲಿಟ್ಟರೆ ಏನಾಗುತ್ತೆ? ಬಿಸಿ ಆಗುತ್ತೆ. ಇಲ್ಲಿ ಆದದ್ದು ಹಾಗೆ ಅಂತ ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ಜಯ ಉತ್ತಮವಾದಂಥ ಭಕ್ತ, ಪರಮಾತ್ಮನ ಶ್ರೇಷ್ಠ ಭಕ್ತ. ಆದರೆ ಕೆಟ್ಟ ಒಂದು ಕೆಲಸವನ್ನು ಮಾಡಿ ಅವನೇನಾದ ಶಿಶುಪಾಲನಲ್ಲಿ ವಾಸ ಮಾಡುವಂತಹ ಒಂದು ಶಾಪವನ್ನು ಪಡೆದುಕೊಂಡಿದ್ದ. ಈಗ ಅವನ ಶಾಪ ವಿಮೋಚನೆ ಆಯಿತು, ತಾನು ಸಾಯುಜ್ಯ ಮೋಕ್ಷವನ್ನು ಸೇರಿದ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ತಾತ್ಪರ್ಯ ಅಂತಂದರೆ, ವೇನ ಅವನನ್ನು ನಿಂದನೆ ಮಾಡಿದ, ಅವನಿಗೆ ಅಂಧ ತಮಸ್ಸಾಯಿತು. ಶಿಶುಪಾಲ ಅವನು ಕೂಡ ನಿಂದನೆ ಮಾಡಿದ, ಮೋಕ್ಷ ಆಯಿತು ಅಂತಂದರೆ ಮೋಕ್ಷಕ್ಕೆ ಹೋದದ್ದು ಶಿಶುಪಾಲ ಅಲ್ಲ, ಅವನ ಒಳಗಡೆ ಇದ್ದಂತಹ ಜಯ ಎಂಬಂತಹ ಜೀವ ಎಂಬುದಾಗಿ ಶುಕಾಚಾರ್ಯರು ಮುಂದೆ ಎಲ್ಲರಿಗೂ ಪರೀಕ್ಷಿತ್ ಮಹಾರಾಜರು ಉಪದೇಶ ಮಾಡಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ದ್ವೇಷದಿಂದ ಮೋಕ್ಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಪರಮಾತ್ಮ ತನ್ನನ್ನು ದ್ವೇಷ ಮಾಡ್ತಾರೆ ಅಂತ ಅವರಿಗೆ ಏನು ಶಿಕ್ಷೆ ಕೊಡೋದಲ್ಲ ಹೊರತು ಅವರಿಗೆ ತಾಮಸಗುಣ ಹೆಚ್ಚಾಗಿದೆ ಅನ್ನುವಂಥ ಕಾರಣದಿಂದಾಗಿ ಶಿಕ್ಷೆ ಕೊಡ್ತಾರೆ ಎಂಬುದಾಗಿ ಇಷ್ಟೆಲ್ಲ ಅನೇಕ ಮಾತನ್ನು ಹೇಳ್ತಾರೆ. ಇಷ್ಟಾದ ಮೇಲೆ ಕೊನೆಗೆ ಮತ್ತೆ ಧರ್ಮರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸರಿ, ನೀವೆಲ್ಲ ಕತೆ ಹೇಳಿದ್ರಿ ಜಯ ವಿಜಯರಿಗೆ ಶಾಪ ಬಂದಿತ್ತು ಅಂತ. ಈ ಜಯ ವಿಜಯರಿಗೆ ಶಾಪ ಯಾಕೆ ಬಂತು? ಕೀದೃಶಂ ಕಸ್ಯವಾ ಶಾಪ ಹರಿದಾಸಾಭಿವರ್ಷಣ ಅಂತ ಜಯ ವಿಜಯರು ಅಮುಕ್ತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಭೂಮಿಯ ಮೇಲೆ ರಾಕ್ಷಸರಾಗಿ ಹುಟ್ಟಲಿಕ್ಕೆ ಏನು ಕಾರಣ ಎಂಬುದಾಗಿ ಕೇಳಿದಾಗ ಆ ವಿಸ್ತಾರವಾಗಿ ಆ ಕಥೆಯನ್ನು ಮತ್ತೆ ಶುಕಾಚಾರ್ಯರು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಮಗೆಲ್ಲ ಗೊತ್ತೇ ಇರುವಂತೆ ಜಯ ವಿಜಯರು ಪರಮಾತ್ಮನ ಲೋಕದ ದ್ವಾರಪಾಲಕರು, ಅಮುಕ್ತ ಸ್ಥಾನದಲ್ಲಿರುವಂತಹ ದ್ವಾರಪಾಲಕರು. ವೈಕುಂಠದಲ್ಲಿ ಒಟ್ಟು 2 ಭಾಗ, ಮುಕ್ತ ಸ್ಥಾನ ಮತ್ತು ಅಮುಕ್ತ ಸ್ಥಾನ ಅಂತ. ಅಮುಕ್ತ ಸ್ಥಾನದಲ್ಲಿರುವಂತಹ ದ್ವಾರಪಾಲಕರು ಜಯ ವಿಜಯರು. ಅವರ ಹತ್ತಿರ ಒಂದು ಸಲ ಸರಗ ಸನಂದನಾದಿಗಳು ಋಷಿಗಳು, ಬಾಲಕ ವೇಷದಲ್ಲಿ ಇರುವಂತಹ ಋಷಿಗಳು ಬಂದಾಗ ಅವರನ್ನು ಅವರು ಒಳಗಡೆ ಬಿಡಲಿಲ್ಲ, ಎಂಟ್ರಿ ಕೊಡಲಿಲ್ಲ. ಹಾಗಾಗಿ ನೀವು ಭೂಮಿಯಲ್ಲಿ ಹುಟ್ಟಿ ಅಂತ ಎಲ್ಲ ಹೇಳ್ತಾರೆ. ಕೊನೆಗೆ ಅವರಿಬ್ಬರು ಕೂಡ ಮೊದಲ ಜನ್ಮ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಅಂತ ಹುಡ್ತಾರೆ. ಮುಂದೆ ಹಿರಣ್ಯಾಕ್ಷನನ್ನು ವರಾಹದೇವರು ಸಂಹಾರ ಮಾಡಿದ ಕಥೆ ಅನ್ನೋದೆಲ್ಲ ಹಿಂದೆ ಮುಗಿದಾಗಿದೆ. ಮುಂದೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಹಿರಣ್ಯಾಕ್ಷ ಸತ್ತ ಎನ್ನುವಂಥ ಸುದ್ದಿ ಹಿರಣ್ಯಕಶಿಪುವಿನ ಕಿವಿಗೆ ಬಿತ್ತು. ಹಿರಣ್ಯಕಶಿಪುವಿನ ಕಿವಿಗೆ ಬಿದ್ದದ್ದೇ ತಡ ಅವನೇ ಮಾಡಿದ, ಭಾರಿ ಸಿಟ್ಟು ಬಂತಂತೆ. ಭಾರಿ ಸಿಟ್ಟು ಬಂದು ತನ್ನ ಅನೇಕ ದುಷ್ಟರ ಗಣಗಳಿದ್ದು, ತ್ರಕ್ಷ, ಶಂಬರ ಮತ್ತು ಇಲ್ವಲ ಮುಂತಾದಂಥ ಅನೇಕ ದುಷ್ಟರಿದ್ದರು. ಆ ಎಲ್ಲ ದುಷ್ಟರಿಗೂ ಕೂಡ ಹೋಗಿ ಹೇಳ್ತಾ ಇದ್ದಾನೆ, ನನ್ನ ತಮ್ಮನನ್ನು ಕೊಂದಿದ್ದ್ಯಾರು? ಒಂದು ಹಂದಿ. ಅದು ಹಂದಿಯಲ್ಲ, ಸಾಕ್ಷಾತ್ ವಿಷ್ಣುವೇನೇ ಮಾಯಾಮೋಸದಿಂದಾಗಿ ನನ್ನ ತಮ್ಮನನ್ನು ಕೊಂದಿದ್ದಾನೆ. ಹಾಗಾಗಿ ಏನಾದರೂ ಮಾಡಿ ಆ ಪರಮಾತ್ಮನ ಶಕ್ತಿಯನ್ನು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡ ಅಂತೆ. ಸಾಮಾನ್ಯವಾಗಿ ಈ ದುಷ್ಟರ ಬುದ್ಧಿ ಹೇಗಿರುತ್ತೆ ಅಂತ ಭಾಗವತ ಹೇಳುತ್ತೆ. ಅವರ ದೃಷ್ಟಿಕೋನದಲ್ಲಿ ಪರಮಾತ್ಮ ಅತ್ಯಂತ ಬಲಿಷ್ಠನಾದಂತಹ ವ್ಯಕ್ತಿ. ಯಾಕೆ ಬಲಿಷ್ಠ ಅಂತಂದರೆ, ನಮ್ಮ ಪ್ರಕಾರ ಏನು ಪರಮಾತ್ಮ ಸಹಜವಾಗಿ ಬಲಿಷ್ಠ ಅಂತ. ಆದರೆ ದುಷ್ಟರ ಪ್ರಕಾರ ಬ್ರಾಹ್ಮಣರಿಂದಾಗಿ ಪರಮಾತ್ಮ ಬಲಿಷ್ಠನಾಗಿದ್ದಾನೆ ಅಂತ ಅಂದ್ಕೊಂಡಿರ್ತಾರೆ ಅಂತೆ. ಯಾಕೆ ಅಂತಂದರೆ ಈ ಬ್ರಾಹ್ಮಣರು ಪ್ರತಿನಿತ್ಯವೂ ಕೂಡ ಹೋಮ, ಹವನ, ತಪಸ್ಸು, ಸಂಧ್ಯಾ ವಂದನೆ, ದೇವರ ಪೂಜೆ ಎಲ್ಲವನ್ನು ಕೂಡ ಮಾಡಿ 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 ಮಾಡಿ
ಕೊನೆಗೆ ಪುಣ್ಯವನ್ನು ಏನು ಮಾಡ್ತಾರೆ, ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಪರಮಾತ್ಮನ ಪಾದಕ್ಕೆ ಸಮರ್ಪಣೆ ಮಾಡ್ತಾರೆ. ಅದರಿಂದ ಪರಮಾತ್ಮನಿಗೆ ಏನಾಗುತ್ತೆ, ಶಕ್ತಿ ಜಾಸ್ತಿ ಬರುತ್ತೆ ಅಂತ. ಹಾಗಾಗಿ ನನ್ನ ಕೈಯಲ್ಲಿ ಈಗ ಪರಮಾತ್ಮನನ್ನು ಹೋಗಿ ಹುಡುಕಿಕೊಂಡು ಬಂದು ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ಮೊದಲೇ ಮಾಯಾವಿ, ಕಣ್ಣಿಗೆ ಕಾಣಿಸೋದೇ ಇಲ್ಲ, ಕೈಗೆ ಸಿಗೋದೂ ಇಲ್ಲ. ಮತ್ತೇನು ಮಾಡಬೇಕು, ಅವನ ಶಕ್ತಿಯನ್ನು ಕಡಿಮೆ ಮಾಡಬೇಕು. ಶಕ್ತಿ ಕಡಿಮೆ ಮಾಡೋದು ಅಂದರೆ ಹೇಗೆ, ಬ್ರಾಹ್ಮಣರನ್ನು ಹೊಡಿಬೇಕು, ಬಡಿಬೇಕು, ಅವರನ್ನು ನಾಶ ಮಾಡಬೇಕು ಅಂತ ಅವನೇ ಮಾಡಿದ. ತನ್ನ ಎಲ್ಲ ಒಂದು ದುಷ್ಟರ ಗುಂಪಿಗೆ ಹೇಳ್ತಾ ಇದ್ದಾನೆ, ನೀವು ಈಗಲೇ ಭೂಲೋಕದಲ್ಲಿ ಎಲ್ಲೆಲ್ಲಿ ಬ್ರಾಹ್ಮಣರು ಅಂತ ಇದ್ದಾರೋ ಅವರೆಲ್ಲರ ಮನೆಗಳಿಗೆ, ಆಶ್ರಮಗಳಿಗೆ ಹೋಗಿ ಅವರು ಮಾಡುವಂತಹ ಎಲ್ಲ ಯಜ್ಞ ಯಾಗಾದಿಗಳನ್ನು ನಾಶ ಮಾಡಿ ಎಂಬುದಾಗಿ ಹೇಳ್ತಾನೆ. ಹೀಗೆ ಅವರೇನು ಮಾಡಿದ್ರು, ಎಲ್ಲ ಊರುಗಳಿಗೆ, ಹಳ್ಳಿಗಳಿಗೆ ಹೋಗಿ ಅಲ್ಲಿದ್ದಂತಹ ಎಲ್ಲ ಬ್ರಾಹ್ಮಣರನ್ನು, ಋಷಿಗಳನ್ನು, ಯಾರು ವೇದಾಧ್ಯಯನ ಮಾಡ್ತಾ ಇದ್ದಾರೋ, ಯಾರು ತಪಸ್ ಮಾಡ್ತಾ ಇದ್ದಾರೋ ಎಲ್ಲವನ್ನು ಕೂಡ ನಾಶ ಮಾಡ್ತಾ 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 ಬಂದರು. ಹೀಗೆ ಏನಾಯಿತು, ಹಿರಣ್ಯಕಶಿಪು ಯಾವಾಗ ಆ ಜಗತ್ತಿನಲ್ಲಿ ಇದ್ದನೋ ಆವಾಗ ಇಡೀ ಲೋಕದಲ್ಲಿ ಎಲ್ಲ ಕಡೆಯೂ ಕೂಡ ಏನಾಗಲಿಲ್ಲ, ಶಾಂತಿಯೇ ಸಿಗಲಿಲ್ಲ. ನಿರಂತರವಾಗಿ ಅಧರ್ಮ ಜಾಸ್ತಿ ಜಾಸ್ತಿ ಆಗ್ತಾ ಬಂತು. ಇಷ್ಟೆಲ್ಲ ಆಗಿದ್ದಲ್ಲಿ ಹಿರಣ್ಯಕಶಿಪು ಇನ್ನೂ ಮನೆಗೆ ಬಂದಿಲ್ಲ, ಮನೆಯ ಹೊರಗಡೆ ಇದ್ದಾನೆ. ಮನೆಗೆ ಅವನಿಗೆ ವಿಚಾರ ತಿಳಿಸ್ತು. ಮನೆಗೆ ಬಂದ ತಕ್ಷಣ ಮನೆಯಲ್ಲಿ ಹಿರಣ್ಯಾಕ್ಷನ ಹೆಂಡತಿ ಎಲ್ಲರೂ ಕೂಡ ಜೋರಾಗಿ ಅಳ್ತಾ ಇದ್ದಾರೆ, ನನ್ನ ಗಂಡ ಸತ್ತು ಹೋದ, ಹಾಗೆ ಹೀಗೆ ಅಂತ. ಹಿಂದೆ ಹೇಳಿದಂತೆ ಶಿಶುಪಾಲನಲ್ಲಿ ಯಾವ ರೀತಿಯಾಗಿ ಜೀವದ್ವಯಾವೇಶ ಇತ್ತು, ಹಿರಣ್ಯಕಶಿಪುವಿನಲ್ಲೂ ಕೂಡ ಜೀವದ್ವಯಾವೇಶ ಇತ್ತು. ಅವನು ಈಗ ಭಾರಿ ವೇದಾಂತದ ಮಾತನ್ನು ಆಡ್ತಾ ಇದ್ದಾನೆ. ಹೆಂಡತಿಗೆ ಹೇಳ್ತಾನೆ, ಹಿರಣ್ಯಾಕ್ಷನ ಹೆಂಡತಿಗೆ ಹೇಳ್ತಾ ಇದ್ದಾನೆ, ಮತ್ತು ತಮ್ಮ ತಾಯಿಗೆ ಹೇಳ್ತಾ ಇದ್ದಾನೆ, ಅಮ್ಮ ಯಾಕೆ ಹೇಳ್ತಾ ಇದ್ದೀರಿ ಅಂತ. ಅಲ್ಲ, ಸತ್ತು ಹೋಗಿದ್ದಾನೆ ಹಿರಣ್ಯಾಕ್ಷ ಅಂತ. ಯಾರು ಹಿರಣ್ಯಾಕ್ಷ? ನನಗೆ ಈ ಜನ್ಮದ ತಮ್ಮ ಹಿರಣ್ಯಾಕ್ಷ. ಅವನಿಗೆ ಹಿಂದೆ ಎಷ್ಟು ಜನ್ಮ ಆಗಿದೆ ಅನ್ನೋ ಗೊತ್ತಿಲ್ಲ, ಮುಂದೆ ಎಷ್ಟು ಜನ್ಮ ಬರುತ್ತೋ ಗೊತ್ತಿಲ್ಲ. ಅವ್ನು ಹೇಳ್ತಾನೆ, ನಾವೆಲ್ಲರೂ ಕೂಡ ಒಂದೇ ಸರ್ಕಲ್ನಲ್ಲಿ ಸೇರುವಂಥ ವ್ಯಕ್ತಿಗಳಂತ ಅಂತ. ಈಗ ಒಂದು ಸರ್ಕಲ್ ಇರುತ್ತೆ, ಆ ಸರ್ಕಲ್ನಿಂದಾಗಿ 4 ದಿಕ್ಕಿನ ಜನ ಬರ್ತಾರೆ. ಎಲ್ಲರೂ ಕೂಡ ಎಲ್ಲಿ ಸೇರ್ತಾರೆ, ಸರ್ಕಲಲ್ಲಿ ಸೇರ್ತಾರೆ. ಮುಂದೇನು ಮಾಡ್ತಾರೆ, ತಮ್ಮ ಜಾಗಕ್ಕೆ ಹೋಗ್ಬಿಡ್ತಾರೆ. ಹಾಗೆ ಈ ಜೀವನ ಹೇಗೆ ಇದೆ ಅಂತಂದರೆ, ಚತುರ್ಪಥ 4 ದಾರಿಗಳು ಸೇರುವಂಥ ಒಂದು ಸರ್ಕಲ್ ಇದ್ದಂತೆ. ಎಲ್ಲರೂ ಕೂಡ ಒಂದೊಂದು ದಾರಿಯಿಂದ ಬರ್ತಾರೆ, ಒಂದು ಕಡೆ ಸೇರ್ತಾರೆ, ಸ್ವಲ್ಪ ಸಮಯ ಇರ್ತಾರೆ, ಮತ್ತು ತಮ್ಮ ಊರಿಗೆ ಹೋಗಿಬಿಡ್ತಾರೆ. ಆವಾಗ ಅಳ್ತೀವಿ, ಅಯ್ಯೋ ಹೋಗ್ಬಿಟ್ರಿ, ಗಾಡಿ ಮುಂದೆ ಹೋಗ್ಬಿಡ್ತು ಅಂತ, ಹೋಯ್ತು ಅಂತ ಖುಷಿ ಪಡ್ತೇವೆ, ಗಾಡಿ ಹೋಯ್ತು, ನಮ್ಗೆ ಜಾಗ ಸಿಕ್ತು ಅಂತ. ಹಾಗೆ ಹಿರಣ್ಯಕಶಿಪು ತಾನೇ ಮಾಡ್ತಾ ಇದ್ದಾನೆ, ವೈರಾಗ್ಯದ ಮಾತನ್ನು ಆಡ್ತಾ ಇದ್ದಾನೆ. ಯಾವ ಜನ್ಮದ ತಮ್ಮ ನಮಗೆ ಇವನು, ಈ ಜನ್ಮಕ್ಕೆ ತಮ್ಮ ಅಷ್ಟೇ. ಈ ಜನ್ಮದಲ್ಲಿ ಅವನು ಹೋದ, ಮುಂದಿನ ಜನ್ಮದ ಅವನು ಯಾರೋ ಗೊತ್ತಿಲ್ಲ, ಜ್ಞಾನ ಯಾರೋ ಗೊತ್ತಿಲ್ಲ. ಹಾಗಾಗಿ ದುಃಖ ಪಡಬೇಡಿ, ಎಲ್ಲವೂ ಕೂಡ ಪರಮಾತ್ಮನ ಅಧೀನ. ಹುಟ್ಟಿದವನಿಗೆ ಸಾವು ನಿಶ್ಚಿತ, ಸತ್ತವನಿಗೆ ಹುಟ್ಟು ನಿಶ್ಚಿತ. ಹಾಗಾಗಿ ನಾವು ಈಗ ಎಷ್ಟು ಹೊತ್ತು ಸೇರಿ ಹತ್ತರೂ ಕೂಡ ಅವನು ಅದೇ ಮಾತನ್ನು ಹೇಳ್ತಾನೆ, ನಾವೊಬ್ಬನಲ್ಲ, ಮನೆಯಲ್ಲಿ ಯಾರ್ಯಾರು ಇದ್ದೀರಲ್ಲ ಎಲ್ಲರೂ ಕೂಡ ಸೇರಿಕೊಂಡು ಹತ್ತರೂ ಕೂಡ ಹಿರಣ್ಯಾಕ್ಷ ವಾಪಸ್ ಬರ್ತಾನೆ ಹೇಳಿ ಆಡೋಣ. ಬರೋದಿಲ್ಲ, ಅವನು ಸರ್ವತಾ ಸಾಧ್ಯ ಇಲ್ಲ. ಹಾಗಾಗಿ 10 ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಮನೆಗೆ ಬರೋದಕ್ಕಿಂತ 10 ನಿಮಿಷ ಮುಂಚೆ ಅವನು ಮಾತು ಮಾಡಿದ್ದೇನು, ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ಬ್ರಾಹ್ಮಣರನ್ನು ಕೂಡ ನಾಶ ಮಾಡಿ, ವೇದಾಧ್ಯಯನ ಬೇಡ, ತಪಸ್ಸು ಬೇಡ ಅಂತೆಲ್ಲ ನಾಶ ಮಾಡಿದಂತಹ ವ್ಯಕ್ತಿ ಮನೆಗೆ ಬಂದ ಕೆಲವೇ ಕ್ಷಣಗಳಲ್ಲಿ ಏನು ಮಾಡಿದ, ಭಾರಿ ವೈರಾಗ್ಯದ ಮಾತನ್ನು ಹೇಳಿದ. ಇಡೀ ಜಗತ್ತು ಪರಮಾತ್ಮನ ಅಧೀನ ಅಂತ ಹೇಳಿದ. ಇದು ಯಾವುದರ ಒಂದು ದೃಷ್ಟಾಂತ ಅಂದರೆ, ಅವನಲ್ಲಿಯೂ ಕೂಡ ಏನಿತ್ತು, ಜೀವದ್ವಯಾವೇಶ ಇತ್ತು. ಮನೆಗೆ ಬಂದ ತಕ್ಷಣ ಯಾರು ಆ್ಯಕ್ಟಿವೇಟ್ ಆದರೂ, ಜಯ ಆ್ಯಕ್ಟಿವೇಟ್ ಆದ. ವೈರಾಗ್ಯದ ಮಾತನ್ನು, ಪರಮಾತ್ಮನ ತತ್ವದ ಮಾತನ್ನು ಹೇಳಿದ. ಮನೆಯ ಹೊರಗಡೆ ಇದ್ದಾಗ ಒಳಗಡೆ ಇದ್ದಂತಹ ದೈತ್ಯ ಹಿರಣ್ಯಕಶಿಪುವೇನೆ ಆ ರೀತಿಯಾಗಿ ಮಾತನಾಡಿದ. ಒಟ್ಟಿನಲ್ಲಿ ಇಷ್ಟೆಲ್ಲ ಆಯಿತು. ಹಿರಣ್ಯಾಕ್ಷನ ಅಂತಿಮ ಸಂಸ್ಕಾರವಾಯಿತು. ಮಾಡಬೇಕಾದಂತಹ 13-14 ದಿವಸಗಳವರೆಗಿನ ಕಾರ್ಯವು ಮುಗಿಯಿತು. ಮತ್ತೆ ಒಳಗಡೆ ಇದ್ದಂಥ ದೈತ್ಯ ಆ್ಯಕ್ಟಿವೇಟ್ ಆದ. ಹೊರಗಡೆ ಅದೆಲ್ಲ ಆಗ್ತಾ ಇದೆ, ಆ ಕಡೆ ಬ್ರಾಹ್ಮಣರ ನಾಶ ಎಲ್ಲೂ ಕೂಡ ಆಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಅವನಿಗೆ ತೃಪ್ತಿಯೇ ಸಿಗಲಿಲ್ಲ ಅಂತ ಹಿರಣ್ಯಕಶಿಪುವಿಗೆ. ನನ್ನ ತಮ್ಮನನ್ನು ಪರಮಾತ್ಮ ಒಂದು ಹಂದಿಯ ರೂಪದಲ್ಲಿ ಬಂದು ಕೊಂದು ಬಿಟ್ಟಿದ್ದಾನೆ. ಹಾಗಾಗಿ ಏನಾದರೂ ಮಾಡಿ ನಾನು ಆ ದೇವತೆಗಳ ವಿರುದ್ಧ, ಪರಮಾತ್ಮನ ವಿರುದ್ಧ ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡು ಒಂದು ತೀರ್ಮಾನವನ್ನು ಮಾಡ್ತಾನೆ. ನಾನು ತಪಸ್ಸನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಯಾಕೆಂತಂದರೆ ನನಗೆ ಈಗಿರುವಂಥ ಶಕ್ತಿ ಸಾಕಾಗೋದಿಲ್ಲ. ನನಗೆ ಈಗಿರುವಂಥ ಶಕ್ತಿ ಎಲ್ಲಿಗೆ ಸಾಕಾಗುತ್ತೆ, ಭೂಮಿಗೆ ಮಾತ್ರ ಸಾಕಾಗುತ್ತೆ. ನಾನು ಸ್ವರ್ಗಕ್ಕೆ ಹೋಗಬೇಕು, ವೈಕುಂಠಕ್ಕೆ ಹೋಗಬೇಕು, ಎಲ್ಲ ದೇವತೆಗಳನ್ನು ನಾಶ ಮಾಡಬೇಕು ಅಂತಂದರೆ ಈ ಶಕ್ತಿ ನನಗೆ ಸಾಕಾಗೋದಿಲ್ಲ. ಹಾಗಾಗಿ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಬೇಕು, ಉತ್ತಮವಾದಂತಹ ವರವನ್ನು ಹೊಡಿಬೇಕು ಅಂತ ಹಿರಣ್ಯಕಶಿಪು ಏನು ಮಾಡಿದ,
ಘೋರವಾದಂತಹ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡಿದ ಅಂತೆ. ಘೋರವಾದ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡಿದ. ಯಾವ ರೀತಿಯಾಗಿ ಅಂತ ಹೇಳ್ತಾರೆ, ಹೆಬ್ಬೆಟ್ಟಿನ ಮೇಲೆ ನಿಂತುಕೊಂಡ ಅಂತೆ. ಒಂದೇ ಕಾಲಿನ ಹೆಬ್ಬೆಟ್ಟಿನ ಮೇಲೆ ನಿಂತುಕೊಂಡು ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿ ನಿರಂತರವಾಗಿ ಆಕಾಶವನ್ನು ನೋಡ್ತಾ ಘೋರವಾದಂಥ ತಪಸ್ಸನ್ನು ಮಾಡಿದ. ತಪಸ್ಸು ಎಷ್ಟು ದಿವಸ ಮಾಡಿದ? ದಿವಸ ಅಲ್ಲ, ವರ್ಷಗಟ್ಟಲೆ. ಎಷ್ಟು ವರ್ಷ? 100 ವರ್ಷ ಅಂತೆ. 100 ವರ್ಷ ಅಂತಂದರೆ ಮತ್ತದು ಮನುಷ್ಯರ ಲೆಕ್ಕಾಚಾರದ 100 ವರ್ಷ ಅಲ್ಲ, ದೇವಮಾನದ 100 ವರ್ಷ. ದೇವಮಾನದ 100 ವರ್ಷ ಅಂತಂದರೆ ನಮ್ಮ 1 ವರ್ಷ ದೇವತೆಗಳಿಗೆ 1 ದಿವಸಕ್ಕೆ ಸಮಾನ. ಹಾಗಂತಂದರೆ ದೇವತೆಗಳ ಲೆಕ್ಕಕ್ಕೆ 100 ವರ್ಷ ಅಂದರೆ ಅಷ್ಟು ಸಾವಿರಾರು ವರ್ಷಗಳಾಗುತ್ತೆ. ಅಷ್ಟು ದೀರ್ಘಕಾಲವಾದಂಥ ತಪಸ್ಸನ್ನು ಬ್ರಹ್ಮದೇವರನ್ನು ಕುರಿತು ಯಾರು ಮಾಡಿದರು? ಹಿರಣ್ಯಕಶಿಪು ಮಾಡಿದ. ಮಾಡಲಿಕ್ಕೆ ಶುರು ಮಾಡಿದ. ಇನ್ನೇನು ಕೊನೆಯ ಹಂತಕ್ಕೆ ಬಂತು. ಆವಾಗ ಭಾಗವತ ಹೇಳ್ತಾ ಇದೆ, ತಸ್ಯ ಮೂರ್ಧ್ನಃ ಸಮುದ್ಭೂತಃ ಸುಧೂಮೋಗ್ನಿ ತಪೋಮಯ ಅಂತ. ಮೈಯಲ್ಲಿ 1 ಹನಿ ರಕ್ತ ಇಲ್ಲ ಅಂತೆ. ಮೈಯಲ್ಲಿ ಉಳಿದಿರೋದೇನು? ಕೇವಲ ಎಲುಬು. ಆ ಎಲುಬಿನ ಮೇಲೆ ಚರ್ಮದ ಹೊದಿಕೆ. ತಪಸ್ಸನ್ನು ಮಾಡ್ತಾ 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 ಏನಾಯಿತು, ಅವನ ತಲೆಯಿಂದಾಗಿ ಭಯಂಕರವಾದಂತಹ ಒಂದು ಬೆಂಕಿ ಬರಲಿಕ್ಕೆ ಶುರುವಾಯಿತು. ತಸ್ಯ ಮೂರ್ಧ್ನಃ ಸಮುದ್ಭೂತಃ ಸುಧೋಮೋಗ್ನಿ ತಪೋಮಯ ಅಂತ ಒಳ್ಳೆ ಹೊಗೆ ಇರುವಂತಹ ಬೆಂಕಿ ಬರಲಿಕ್ಕೆ ಶುರುವಾಯಿತು. ಬೆಂಕಿ ಬಂದಿದ್ರೆ ದೇವತೆಗಳಿಗೆ ಕಷ್ಟ ಆಗ್ತಾ ಇರಲಿಲ್ಲ. ಆ ಬೆಂಕಿ ಎಲ್ಲಿ ತನಕ ಹೋಯಿತು ಅಂತಂದರೆ ಸ್ವರ್ಗಲೋಕದ ತನಕ ಹೋಯಿತು ಅಂತೆ. ಸ್ವರ್ಗಲೋಕದ ತನಕ ಹೋಗಿ ಎಲ್ಲ ಲೋಕಗಳನ್ನು ಕೂಡ ಸುಡಲಿಕ್ಕೆ ಶುರು ಮಾಡಿತು ಅಂತಂದರೆ ಈ ರೀತಿಯಾಗಿ ಆ ಭಯಾನಕವಾದಂಥ ತಪಸ್ಸನ್ನು ಆ ಹಿರಣ್ಯಕಶಿಪು ಮಾಡಲಿಕ್ಕೆ ಶುರು ಮಾಡಿದ. ಈ ಸಂದರ್ಭದಲ್ಲಿ ಆಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾರೆ. ಭಾಗವತ ನಿರ್ಣಯದಲ್ಲಿ ಹಿರಣ್ಯಕಶಿಪು ತಪಸ್ಸು ಮಾಡಿದ್ದು ಎಲ್ಲಿ? ಯಾವುದೋ ಒಂದು ಕಾಡಿನ ಆಶ್ರಮದಲ್ಲಿ. ಅವನು ತಪಸ್ಸು ಮಾಡಿದರೆ ಇಡೀ ಲೋಕಕ್ಕೆ ಯಾಕೆ ತಾಪ ಆಗಬೇಕು ಅಂತ ಪ್ರಶ್ನೆ ಮಾಡಿಕೊಳ್ತಾರೆ ಆಚಾರ್ಯರು. ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಸಕಾಮಂತು ತಪಃಕ್ರೂರಂ ಲೋಕಾನಾಂ ಭಯಕೃತ್ ಭವೇತ್ ಇತರತ್ ಶಾಂತಯೇ ಸರ್ವ ಲೋಕಾನಾಂ ಭವತಿ ಧ್ರುವಂ ಅಂತ ಪ್ರಕಾಶಿಕ ಅಂತ ಒಂದೊಂದು ಗ್ರಂಥದ ಮಾತನ್ನು ಮಧ್ವಾಚಾರ್ಯರು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ತಪಸ್ಸು 2 ರೀತಿಯಾಗಿದೆ ಅಂತೆ. ಒಂದು ಸಕಾಮ ತಪಸ್ಸು, ಇನ್ನೊಂದು ನಿಷ್ಕಾಮವಾದಂತಹ ತಪಸ್ಸು. ಒಬ್ಬ ಸಾತ್ವಿಕನಾದಂತಹ ವ್ಯಕ್ತಿ ನಿಷ್ಕಾಮವಾದಂಥ ಅರ್ಥಾತ್ ಏನನ್ನೂ ಬಯಸದೆ ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ತಪಸ್ಸು ಮಾಡಿದರೆ ಅವನಿಗೇನಾಗುತ್ತೆ ಅಂತೆ, ಅವನಿಗೂ ಒಳ್ಳೆಯದಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸರ್ವಲೋಕಾನಾಂ ಶಾಂತಯೇ, ಇಡೀ ಲೋಕಕ್ಕೆ ಶಾಂತಿ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತೆ. ಅದೇ ಇನ್ನೊಬ್ಬ ವ್ಯಕ್ತಿ ಸಕಾಮವಾಗಿ ಏನನ್ನು ಬಯಸಿ ತಪಸ್ಸು ಮಾಡಿ, ಏನನ್ನು ಬಯಸಿ ಕ್ರೂರವಾದಂಥ ತಪಸ್ಸನ್ನು ಮಾಡಿದರೆ ಅದರಿಂದ ಏನಾಗುತ್ತೆ, ಅವನಿಗೂ ಕೆಟ್ಟದಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಲೋಕಾನಾಂ ಭಯಕೃತ್ ಭವೇತ್, ಸಕಲ ಲೋಕಗಳಿಗೂ ಕೂಡ ಹೆದರಿಕೆ ಆಗುತ್ತೆ ಅಂತೆ. ಹಾಗಾಗಿ ಈ ಹಿರಣ್ಯಕಶಿಪು ಮಾಡ್ತಾ ಇದ್ದದ್ದು ಎಂತಹ ತಪಸ್ಸು? ಸಕಾಮವಾದಂತಹ ತಪಸ್ಸು, ಅದರಲ್ಲೂ ಕೂಡ ಕ್ರೂರವಾದಂತಹ ತಪಸ್ಸು. ಇಷ್ಟು ಉಗ್ರವಾದಂಥ ತಪಸ್ಸನ್ನು ಮಾಡ್ತಾ ಇದ್ದ. ಹಾಗಾಗಿ ಕೇವಲ ಭೂಲೋಕಕ್ಕೆ ಅಲ್ಲ, ದೇವಾನುದೇವತೆಗಳು ವಾಸವಾಗಿದ್ದಂತಹ ಲೋಕಗಳಿಗೂ ಕೂಡ ಅದರಿಂದ ಏನಾಯಿತು, ತಾಪ ಆಯಿತು ಅಂತ ಆಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವರಿಗೆ ಭಾರಿ ತೊಂದರೆ ಆಯಿತು, ದೇವಾನುದೇವತೆಗಳಿಗೆಲ್ಲ. ತಕ್ಷಣವೇ ಅವರೇನು ಮಾಡ್ತಾರೆ, ನೇರವಾಗಿ ಕಮಲೋದ್ಭವ ಅಂದರೆ ಬ್ರಹ್ಮದೇವರ ಬಳಿಗೆ ಹೋಗ್ತಾರೆ. ಬ್ರಹ್ಮದೇವರೇ, ನೀವೇ ಇದಕ್ಕೆ ಪರಿಹಾರ ಕೊಡಬೇಕು ಅಂತ. ಯಾಕೆಂದರೆ ತಪಸ್ಸು ಮಾಡ್ತಾ ಇರೋದು ಯಾರಿಗೋಸ್ಕರ? ಅವನು ನೀವು ಬರಬೇಕು ಅಂತ ತಪಸ್ಸು ಮಾಡ್ತಾ ಇದ್ದಾನೆ. ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದ ಹಿರಣ್ಯಕಶಿಪು. ಹಾಗಾಗಿ ನೀವೇನು ಮಾಡ್ತೀರಿ ಗೊತ್ತಿಲ್ಲ, ಆದಷ್ಟು ಬೇಗ ಹಿರಣ್ಯಕಶಿಪುನ ಹತ್ರ ಹೋಗಿ ಅವನಿಗೆ ಬೇಕಾದಂತಹ ವರವನ್ನು ಕೊಟ್ಟು ಬಿಡಿ, ನಮ್ಮನ್ನು ಉಳಿಸಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅಂತ. ಸಹಜವಾಗಿ ಬ್ರಹ್ಮದೇವರು ಯಯೌ ದೈತ್ಯವರಾಶ್ರಮಂ ಅಂತ ಆ ಹಿರಣ್ಯಕಶಿಪುವಿನ ಆಶ್ರಮಕ್ಕೆ ಹೋಗ್ತಾರೆ. ಅವರಿಗೆ ಹಿರಣ್ಯಕಶಿಪು ಕಾಣಿಸೋದೇ ಇಲ್ಲ ಅಂತ. ಯಾಕೆ ಅಂತಂದರೆ ತನ್ನದದಶ್ಚ ಪ್ರತಿಚ್ಛನ್ನಂ ವಲ್ಮೀಕ ತೃಣಕೀಚಕೈ ಪಿಪೀಲಿಕಾಭಿರಾಪೀರ್ಣ ಮೇಧಸ್ತೋ ಮಾಂಸಶೋಣಿತಂ ಅಂತ ಹಿರಣ್ಯಕಶಿಪುವಿನ ಆಶ್ರಮ ಇದೆ. ಆಶ್ರಮದಲ್ಲಿ ಹಿರಣ್ಯಕಶಿಪು ಇಲ್ಲ. ಮತ್ತೇನಾಗಿದೆ, ಆಶ್ರಮದ ಮಧ್ಯದಲ್ಲಿ ದೊಡ್ಡ ಹುತ್ತ ಬೆಳೆದಿದೆ ಅಂತೆ. ಆ ಹುತ್ತದ ತುಂಬ ಏನು ಬೆಳ್ತಾ ಇವೆ? ದೊಡ್ಡ ದೊಡ್ಡ ಇರುವೆಗಳು ಬರ್ತಾ ಇದ್ದಾವೆ. ಇರುವೆಗಳನ್ನು ಬರ್ತಾ ಇದ್ದಾವೆ. ನೋಡಿದಾಗ ಏನಾಗುತ್ತೆ, ಅದರ ಒಳಗಡೆ ಯಾರು ಕೂತ್ಕೊಂಡಿದ್ದಾರೆ? ಈ ಹಿರಣ್ಯಕಶಿಪು ಕೂತ್ಕೊಂಡಿದ್ದಾನೆ ಅಂತೆ. ಅರ್ಥಾತ್ ಆ ಯಾವ ಇರುವೆಗಳು ಬಂದು ಅವನ ಮಾಂಸ, ಮೇಧಸ್ಸು, ರಕ್ತ ಎಲ್ಲವನ್ನು ತಿಂದು ಹೋದರೂ ಕೂಡ ಅವನಿಗೇನಿಲ್ಲ, ಅದರ ಎಚ್ಚರವೇ ಇಲ್ಲ. ಎಚ್ಚರವೇ ಇಲ್ಲದಂತೆ ಮೈ ಮೇಲೆ ದೊಡ್ಡ ಗಾತ್ರದ ಹುತ್ತ ಬೆಳೆದಿದೆ.
ಅದರ ಎಚ್ಚರವೂ ಕೂಡ ಇಲ್ಲ. ಈ ರೀತಿಯಾಗಿ ಮೈ ಮೇಲೆ ಎಚ್ಚರವೇ ಇಲ್ಲದಂತೆ ಅತ್ಯದ್ಭುತವಾದಂಥ ತಪಸ್ಸನ್ನು ಮಾಡ್ತಾ ಇದ್ದಾನಂತೆ. ಒಂದು ಕ್ಷಣ ಇದನ್ನು ನೋಡಿ ಬ್ರಹ್ಮದೇವರಿಗೆ ಆಶ್ಚರ್ಯ ಆಗಿಬಿಡ್ತದಂತೆ, ಎಂತಹ ದೊಡ್ಡ ತಪಸ್ವಿಯಪ್ಪ ಇವನು ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಮಗು ಎದ್ದೇಳು ನೀನು, ಯಾಕೆ ಅಂತಂದರೆ ನೈತತ್ ಪೂರ್ವರ್ಷ ಯಶ್ಚಕ್ರುಹು ಅಂತ ಹೇಳ್ತಾರೆ, ಬ್ರಹ್ಮದೇವರ ಮಾತಿದು. ನೀನು ಮಾಡಿದಂತಹ ತಪಸ್ಸನ್ನು ಜಗತ್ತಿನಲ್ಲಿ ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಋಷಿಗಳಂತಿದ್ದಾರಲ್ಲ ಯಾರ್ಯಾರು ಮಾಡಿಲ್ಲ. ಮುಂದೆ ಮಾಡ್ತಾರಾ? ಮುಂದೇನೂ ಮಾಡೋದಿಲ್ಲ. ಜಗತ್ತಿನಲ್ಲಿ ದೊಡ್ಡ ತಪಸ್ವಿ ಅಂದರೆ ಯಾರು? ನೀನೇ. ಅಷ್ಟು ಘೋರವಾದ ತಪಸ್ಸನ್ನು ಮಾಡಿದ್ದೀಯಾ, ಸಾಕು ತಪಸ್ಸು ಸಾಕು, ನಾನು ಬಂದಿದ್ದೇನೆ, ಎದ್ದೇಳು ಎಂಬುದಾಗಿ ಕೇಳ್ತಾರೆ. ತಕ್ಷಣ ಹಿರಣ್ಯಕಶಿಪು ಕೂಡ ಭಾರಿ ಆನಂದ ಆಗುತ್ತೆ. ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ತನ್ನ ತಪಸ್ಸಿಗೆ ಒಲಿದು ಬಂದಿದ್ದಾರೆ ಅಂತ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಅವರ ವಿಶೇಷವಂತಹ ಒಂದು ಸ್ತೋತ್ರವನ್ನು ಕೂಡ ಮಾಡ್ತಾನೆ. ಸುಮಾರು 20 ಶ್ಲೋಕಗಳಲ್ಲಿ ಅವನ ಸ್ತೋತ್ರವನ್ನು ಹೇಳ್ತಾರೆ, ಬ್ರಹ್ಮದೇವರನ್ನು ಕುರಿತು ಮಾಡಿದಂಥ ಸ್ತೋತ್ರವನ್ನು. ಅಷ್ಟೆಲ್ಲ ಆಯಿತು. ಕೊನೆಗೆ ಬ್ರಹ್ಮದೇವರು ಕೇಳ್ತಾರೆ, ಸರಿ ನಿನ್ನ ತಪಸ್ಸಿಗೆ ನಾನು ಒಲಿದಿದ್ದೇನೆ, ವರ ಏನು ಬೇಕು ಕೇಳು ಅಂತ ಹೇಳ್ತಾರೆ. ಇದೇ ಮಾತಿಗೋಸ್ಕರ ಹಿರಣ್ಯಕಶಿಪು ಕೇಳ್ತಾ ಇದ್ದ. ಒಂದು ವೇಳೆ ತಾನೇ ಮೊದಲು ಕೇಳಿಬಿಟ್ರೆ ವರವನ್ನು ಕೊಡು ಅಂತ ಆವಾಗ ಬ್ರಹ್ಮದೇವ ಕಂಡೀಷನ್ ಹಾಕ್ಬೋದು. ಅದೇ ಬ್ರಹ್ಮದೇವ ಮೊದಲೇನು ಹೇಳಿಬಿಟ್ರು, ನೀ ಏನು ಕೇಳ್ತೀಯೋ ಕೇಳು, ಕೊಡ್ತೇನೆ ಅಂತ ಹೇಳಿಬಿಟ್ರು. ತಕ್ಷಣ ಹಿರಣ್ಯಕಶಿಪು ಕೇಳ್ತಾನೆ, ನನಗೆ ಬೇಕಾದಂತಹ ವರ ಏನು ಅಂತಂದರೆ ಅಮರಣತ್ವ, ಮರಣವನ್ನು ಗೆಲ್ಲುವಂತಹ ವರವನ್ನು ಕೊಡಿ ಎಂಬುದಾಗಿ ಕೇಳ್ತಾನೆ ಅಂತೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಆ ವರವನ್ನು ಕೊಡುವಂತಹ ಸಾಮರ್ಥ್ಯ ನನಗೆ ಇಲ್ಲವೇ ಇಲ್ಲ ಅಂತ. ಯಾಕೆ ಅಂತಂದರೆ ನನಗೆ 100 ವರ್ಷ ಆದ ಮೇಲೆ ನನ್ನನ್ನು ಕೂಡ ಯಾರು ಸಂಹಾರ ಮಾಡ್ತಾರೆ? ಪರಮಾತ್ಮ ಸಂಹಾರ ಮಾಡ್ತಾನೆ. ಹಾಗಾಗಿ ನನಗೇ ಸರಿಯಾದಂಥ ಆಯಸ್ಸಿಲ್ಲ. ಹಾಗಾಗಿ ನನಗಿಲ್ಲದೇ ಇರುವಂತಹ ಒಂದು ವರವನ್ನು ನಿನಗೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ನಾನು ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವುದಾದ್ರು ವರವನ್ನು ಕೇಳು, ಅದನ್ನು ಖಂಡಿತ ಕೊಡ್ತೇನೆ ಅಂತ. ಆವಾಗ ಹಿರಣ್ಯಕಶಿಪು ಕೇಳ್ತಾನೆ, ಭೂತೇಭ್ಯ ತ್ವದ್ವಿಸೃಷ್ಟೇಭ್ಯ ಮೃತ್ಯುರ್ಮಾಭೂನ್ ಮಮ ಪ್ರಭೋ. ಮೊದಲು ಕೇಳಿದಂತಹ ವರ, ಬ್ರಹ್ಮದೇವರೇ ನೀವು ಜಗತ್ತಿನಲ್ಲಿ ಸೃಷ್ಟಿ ಮಾಡಿದಂತಹ ಯಾವುದೇ ವ್ಯಕ್ತಿಗಳಿಂದಾಗಿ ನನಗೆ ಸಾವು ಬರಬಾರದು ಎನ್ನುವಂಥ ವರವನ್ನು ಕೇಳಿಬಿಟ್ಟ. ಬ್ರಹ್ಮದೇವರು ತಥಾಸ್ತು ಹಾಗೇ ಆಗಲಿ ಅಂತ ಹೇಳಿಬಿಟ್ಟು. ಅವನಿಗೆ ಇನ್ನೂ ಸ್ವಲ್ಪ ಕಸಿವಿಸಿ ಆಯಿತು ಹಿರಣ್ಯಕಶಿಪುವಿಗೆ. ಮತ್ತೇನಾದರೂ ಮಾಡಿ ನನಗೆ ಮರಣ ಬರಬಹುದು ಅಂತ. ಯಾಕೆಂತಂದರೆ ಹಿರಣ್ಯಕಶಿಪು ಅನೇಕ ಗ್ರಂಥಗಳನ್ನೆಲ್ಲ ಓದಿದ್ದ, ಅದರಲ್ಲೆಲ್ಲ ನೋಡಿದ್ದ. ಬ್ರಹ್ಮದೇವರು ವರ ಕೊಟ್ಟವ್ರನ್ನೆಲ್ಲ ಹೇಗಾದರೂ ಮಾಡಿ ಯಾರೊಬ್ಬರು ಸಾಯಿಸ್ತಾ ಇದ್ದರು, ಪರಮಾತ್ಮ ಸಾಯಿಸ್ತಾ ಇದ್ದ. ಹಾಗಾಗಿ ಅವರು ಇನ್ನೊಂದಿಷ್ಟು ವರಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾನೆ. ಇದು ಮೊದಲನೇ ವರ. ಇನ್ನೊಂದು ವರ ಇದೆ ಅಂತ ಹೇಳ್ತಾನೆ. ಮತ್ತೇನು? ನಾನು ಮನೆಯ ಒಳಗಡೆಯೂ ಸಾಯಬಾರ್ದು, ಮನೆಯ ಹೊರಗಡೆಯೂ ಸಾಯಬಾರ್ದು. ಅಷ್ಟು ಮಾತ್ರ ಅಲ್ಲ, ಭೂಮಿಯ ಮೇಲೂ ನಾನು ಸಾಯಬಾರ್ದು. ಹಾಗಂತ ತೃಣಾವರ್ತನನ್ನು ಕೊಂದಂತೆ ಆಕಾಶದಲ್ಲಿ ಕರೆದುಕೊಂಡು ಹೋಗಿ ಕೂಡ ಸಾಯಬಾರ್ದು. ಅದೇ ರೀತಿಯಾಗಿ ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು ಅಂತ ಅನೇಕ ರೀತಿಯಾದಂತಹ ವರಗಳನ್ನು ಕೇಳ್ತಾರೆ. ಮನುಷ್ಯರಾಗಲಿ ಅಥವಾ ಪ್ರಾಣಿಗಳಾಗಲಿ ಅಥವಾ ಜೀವ ಇರುವಂಥ ವಸ್ತುಗಳಾಗಲಿ ಅಥವಾ ಜೀವ ಇಲ್ಲದೇ ಇರುವಂಥ ನಿರ್ಜೀವ ವಸ್ತುಗಳಾಗಲಿ, ದೇವತೆಗಳಾಗಲಿ ಅಸುರರಾಗಲಿ, ಒಟ್ಟಿನಲ್ಲಿ ತನಗೆ ಯಾವುದ್ಯಾವುದರ ಬಗ್ಗೆ ಗೊತ್ತಿದೆನೋ ಎಲ್ಲ ಆ್ಯಂಗಲ್ಗಳಿಂದಲೂ ಕೂಡ ತನಗೆ ಮರಣ ಬರಬಾರದು ಎಂಬುದಾದಂತಹ ವರವನ್ನು ಬ್ರಹ್ಮದೇವರ ಮುಂದೆ ಕೇಳ್ತಾನೆ. ಇಷ್ಟು ಕೇಳಿ ಮುಗಿಸ್ತಿಲ್ಲ ಅಂತ ಬ್ರಹ್ಮದೇವರು ಆಯಿತು ತಥಾಸ್ತು ಅಂತ ಹೇಳಿದರು. ಇನ್ನೊಂದು ವರವಿದೆ ಅಂತ ಹೇಳ್ತಾನೆ ಅಂತೆ. ಏನಂತಂದರೆ, ಜಗತ್ತಿನಲ್ಲಿ ಇವತ್ತು ಲೋಕಪಾಲಕರು ಅಂತ ಇದ್ದಾರೆ. ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳು ಅಂತ ಇದ್ದಾರೆ. ಪೂರ್ವಕ್ಕೆ ಇಂದ್ರ, ಆಮೇಲೆ ಅಗ್ನಿ, ಯಮ ಅಂತ 8 ದಿಕ್ಕುಗಳಿಗೆ 8 ಅಭಿಮಾನಿ ದೇವತೆಗಳು ಅಂತಿದ್ದಾರೆ, ಲೋಕಪಾಲಕ ದೇವತೆಗಳು ಅಂತ. ಅವರಿಗಿರುವಂತಹ ಎಲ್ಲ ಶಕ್ತಿಯು ಕೂಡ ಏನಾಗಬೇಕು? ನನಗೆ ಬರಬೇಕು ಅಂತ ತಾನೇ ಲೋಕಪಾಲಕನಾಗಬೇಕು ಎನ್ನುವುದು ವರವನ್ನು ಕೂಡ ಕೇಳ್ತಾನೆ ಅಂತೆ. ಬ್ರಹ್ಮದೇವರು ಮಾತು ಕೊಟ್ಟಾಗ್ಬಿಟ್ಟಿದೆ. ಆ ಒಂದು ವರವನ್ನು ಬಿಟ್ಟು ನೀನೇನು ಕೇಳ್ತೀವಿ ಎಲ್ಲವನ್ನು ಕೂಡ ಕೊಡ್ತೇನೆ ಅಂತ. ಹಾಗಾಗಿ ಹಿರಣ್ಯಕಶಿಪು ಯಾವ್ಯಾವ ವರಗಳನ್ನು ಕೇಳ್ತಾ ಬಂದೋ ಆ ಎಲ್ಲ ವರಗಳನ್ನು ಕೂಡ ತಥಾಸ್ತು ತಥಾಸ್ತು ಅಂತ ಅವನು ಕೇಳಿದಂತಹ ಎಲ್ಲ ವರಗಳನ್ನು ಕೂಡ ಕೊಟ್ಟು ಆದ ಮೇಲೆ ಸರಿ ನಾನು ಹೋಗಿ ಬರಲ್ಲ ಅಂತ ಕೇಳಿದರು. ಸರಿ ಹೋಗಿ ಬರ್ತೀನಿ ಅಂತ ಹೇಳಿದರು. ಅದಕ್ಕಿಂತ ಮುಂಚೆ ಇನ್ನೊಂದು ಮಾಡಿದರು ಅಂತೆ. ಹಿರಣ್ಯಕಶಿಪು 100 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾನೆ. ಮೈಯಲ್ಲಿ ಒಂದು ಹನಿ ರಕ್ತ ಇಲ್ಲ, ಮಾಂಸ ಇಲ್ಲ, ಮೂಳೆಯ ಗುಂಪೆಯಾಗಿದ್ದಾನೆ. ಹಾಗಾಗಿ ಅವರೇನು ಮಾಡಿದರು, ತಮ್ಮ ಅದ್ಭುತವಾದಂತಹ ದೃಷ್ಟಿಯಿಂದಾಗಿ ಅವನಿಯನ್ನು ಸ್ವರ್ಣ ಶರೀರನನ್ನಾಗಿ ಮಾಡಿದರು, ಬಂಗಾರದ ಶರೀರ. ಹೆಸರೇನವನದ್ದು? ಹಿರಣ್ಯಕಶಿಪು ಅಂತ. ಅವನನ್ನು ಹಿರಣ್ಯ ಶರೀರನನ್ನಾಗಿ ಮಾಡಿ ಅವನಿಗೆ ವಿಶೇಷ ಅನುಗ್ರಹವನ್ನು ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ಬ್ರಹ್ಮದೇವರು ಹೊರಟರು. ಈ ಕಡೆ ಹಿರಣ್ಯಕಶಿಪಿನ ಹಾರಾಟ ಇನ್ನಷ್ಟು ಜಾಸ್ತಿ ಆಯಿತು. ತಕ್ಷಣ ಈ ವಿಚಾರ ದೇವತೆಗಳಿಗೆ ಗೊತ್ತಾಯಿತು ಅಂತೆ.
ನಾವೇನೋ ಹಿರಣ್ಯಕಶಿಪು ಏನೋ ಸಣ್ಣ ಪುಟ್ಟ ವರ ಕೇಳ್ಬೋದು ಅಂತ ನಾವೇ ಬ್ರಹ್ಮದೇವರ ಹತ್ರ ಹೋಗಿ ಶಿಫಾರಸು ಮಾಡಿ ಕಳಿಸಿದ್ವಿ. ಅವನು ಕೇಳಿದ್ದೇನು, ನಾನೇ ಲೋಕಪಾಲಕನಾಗ್ತೀನಿ ಅಂತ ಕೇಳಿಬಿಟ್ಟ. ಲೋಕಪಾಲಕ ಆಗೋದು ಅಂತಂದರೆ ಇಂದ್ರನೂ ಅವನೇ, ಅಗ್ನಿಯೂ ಅವನೇ, ಯಮನೂ ಅವನೇ, ವರುಣನೂ ಅವನೇ, ಎಲ್ಲವೂ ಅವನೇ ಆಗುವಂಥ ಪರಿಸ್ಥಿತಿ ಬಂದ್ಬಿಡ್ತು. ತಕ್ಷಣದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಹೋಗಿ ಪರಮಾತ್ಮ ಹತ್ರ ಕೇಳ್ತಾರೆ ಅಂತೆ. ಪರಮಾತ್ಮ ಈ ರೀತಿಯ ಪರಿಸ್ಥಿತಿ ಬಂದುಬಿಟ್ಟಿದೆ, ನಮ್ಮ ಸ್ಥಾನಕ್ಕೆ ಕುತ್ತು ಬಂದುಬಿಟ್ಟಿದೆ, ಹಾಗಾಗಿ ಹೇಗಾದರೂ ಮಾಡಿ ನನ್ನನ್ನು ರಕ್ಷಣೆ ಮಾಡಿ ಎಂಬುದಾಗಿ ಕೇಳಿದಾಗ ಆವಾಗ ಪರಮಾತ್ಮ ಹೇಳ್ತಾನೆ, ಮಾಭಯಿಷ್ಠ ವಿಭುಧ ಶ್ರೇಷ್ಠಾ, ದೇವತೆಗಳೇ ನೀವ್ಯಾರೂ ಕೂಡ ಹೆದರಬೇಡಿ, ನಿಮ್ಮ ದುಃಖದ ಪರಿಹಾರ ನಾನು ಮಾಡೇ ಮಾಡ್ತೇನೆ, ಅವಶ್ಯವಾಗಿ ನೀವು ಹೆದರಬೇಡಿ ಅಂತ ಹೇಳ್ತಾರೆ. ಆವಾಗ ಪರಮಾತ್ಮ ಹೇಳುವಂತಹ ಒಂದು ಮಾತು, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಾ ಆಶು ವಿನಶ್ಯತಿ ಅಂತ. ನಾನು ಸಂಹಾರ ಮಾಡೋದೇ ಬೇಕಾಗಿಲ್ಲ ಹಿರಣ್ಯಕಶಿಪುವಿನ ಅಂತ. ಯಾಕೆ ಅಂತಂದರೆ ಯದಾ ದೇವೇಶು, ಯಾರು ದೇವತೆಗಳಿಗೆ ದ್ರೋಹವನ್ನು ಮಾಡ್ತಾರೋ ಅವನು ಬೇಗ ಸತ್ತು ಹೋಗ್ತಾನೆ ಅಂತೆ. ಅದೇ ರೀತಿಯಾಗಿ ವೇದೇಶು, ವೇದಗಳಿಗೆ ದ್ರೋಹವನ್ನು ಮಾಡಿದರೆ, ವೇದಗಳಿಗೆ ದ್ರೋಹ ಮಾಡೋದು ಅಂತಂದರೆ ವೇದಗಳಿಗೆ ಅಪಾರ್ಥವನ್ನು ಮಾಡುವುದು, ಅವರು ಬೇಗ ಸಾಯ್ತಾನೆ. ಅದೇ ರೀತಿಯಾಗಿ ಗೋಷು, ಹಸುಗಳಿಗೆ ದ್ರೋಹವನ್ನು ಮಾಡಿದರೆ, ಬ್ರಾಹ್ಮಣರಿಗೆ ದ್ರೋಹವನ್ನು ಮಾಡಿದರೆ, ಸಜ್ಜನರಿಗೆ ದ್ರೋಹವನ್ನು ಮಾಡಿದರೆ, ಧರ್ಮದ್ರೋಹವನ್ನು ಮಾಡಿದರೆ, ಅಥವಾ ಮೈ ಅಂದರೆ ಪರಮಾತ್ಮನಿಗೆ ದ್ರೋಹವನ್ನು ಮಾಡಿದರೆ ಅವನೇನಾಗ್ತಾನೆ, ಬೇಗ ನಾಶ ಆಗ್ತಾನೆ ಅಂತ. ಇದರಲ್ಲಿ ಒಂದೊಂದನ್ನು ಮಾಡಿದರೂ ಕೂಡ ಏನಾಗ್ತಾರೆ, ನಾಶವಾಗ್ತಾರೆ. ಹಿರಣ್ಯಕಶಿಪು ಒಂದಲ್ಲ ಎರಡಲ್ಲ ಎಲ್ಲವನ್ನು ಮಾಡಿಬಿಟ್ಟಿದ್ದಾನೆ. ಎಲ್ಲವನ್ನು ಕೂಡ ಏನೊಂದು ಲಿಮಿಟ್ ಇಟ್ಕೊಂಡು ಮಾಡಿಲ್ಲ, ಆ ಲಿಮಿಟನ್ನು ಮೀರಿ ಎಲ್ಲ ದ್ವೇಷವನ್ನು ಕೂಡ ಮಾಡಿದ್ದಾನೆ. ಹಾಗಾಗಿ ಅವನನ್ನು ಬೇಗ ನಾಶ ಆಗೇ ಆಗುತ್ತೆ, ನೀವೇ ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ ಅಂತೆ. ಪರಮಾತ್ಮನ ಹತ್ರ ದೇವತೆಗಳು ಕೇಳ್ತಾರೆ ಅಂತೆ, ಅಲ್ಲ ಸ್ವಾಮಿ ನೀನೇ ಹೇಳ್ತಾ ಇದ್ದೀಯಾ, ಎಲ್ಲವನ್ನು ಕೂಡ ಮಾಡಿದ್ದಾನೆ, ಒಂದನ್ನು ಮಾಡಿದವನೇನೇ ನಾಶ ಆಗ್ತಾನೆ ಅಂತ ಹೇಳ್ತಾ ಇದ್ದೀರಾ, ಅದು ಕೂಡ ಏನು ಸವಾ ಆಶು ವಿನಶ್ಯತಿ, ಆಶು ಅಂದರೆ ಏನು, ಬೇಗನೆ ನಾಶ ಆಗ್ತಾನೆ ಅಂತ ಹೇಳ್ತಾ ಇದ್ದೀಯ. ಹಿರಣ್ಯಕಶಿಪುವಿನ ನೋಡಿದರೆ ಎಲ್ಲವನ್ನು ಕೂಡ ಮಾಡಿ ಮುಗಿಸಿಬಿಟ್ಟಿದ್ದಾನೆ, ಹಾಗಾಗಿ ಅವನೇ ಸಾಯ್ತಾ ಇಲ್ಲ ಇನ್ನು ಬೇಗ ಅಂತ ಕೇಳ್ತಾರೆ ಅಂತೆ. ಇದೆಲ್ಲವನ್ನು ಕೂಡ ಮಾಡಿದ್ದಾನೆ, ಆದರೆ ಒಂದೇ ಒಂದು ಪುಣ್ಯ ಅವನನ್ನು ಕಾಪಾಡ್ತಾ ಇದೆ ಅಂತ ಹೇಳ್ತಾರೆ. ಅದೇನು ಅಂತಂದರೆ ನನ್ನ ಶ್ರೇಷ್ಠ ಭಕ್ತನಾದಂತಹ ಪ್ರಹ್ಲಾದನ ಮೇಲೆ ಅವನೇ ಮಾಡ್ತಾ ಇದ್ದಾನೆ, ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ. ಯಾಕೆಂದರೆ ಪ್ರಹ್ಲಾದ ಹಿರಣ್ಯಕಶಿಪುವಿನ ಮಗನಾಗಿ ಹುಟ್ಟಿದ್ದಾನೆ, ಆ ಮಗನನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಎಲ್ಲಿಯವರೆಗೆ ಹಿರಣ್ಯಕಶಿಪು ತನ್ನ ಮಗನನ್ನು ಪ್ರೀತಿಯಿಂದ ನೋಡ್ಕೊಳ್ತಾನೋ ಅಲ್ಲಿಯವರೆಗೆ ಅವನೇನಿಲ್ಲ, ನಾಶ ಅನ್ನೋದಿಲ್ಲ. ಯಾವಾಗ ಅವನು ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದುಹ್ಯೇತ್ ಹನಿಶ್ಚೇಪಿ ವರೋರ್ಜಿತಂ ಅಂತ ಹೇಳ್ತಾನೆ. ಪ್ರಹ್ಲಾದನ ಮೇಲೆ ಅವನು ಎಲ್ಲಿ ತನಕ ಪ್ರೀತಿಯನ್ನು ಮಾಡ್ತಾನೆ, ವಾತ್ಸಲ್ಯವನ್ನು ತೋರಿಸ್ತಾನೆ, ಅಲ್ಲಿ ತನಕ ಅವನಿಗೇನು ಕೂಡ ಹೆದರಿಕೆ ಇಲ್ಲ. ಮುಂದೆ ಅವನೇನು ಮಾಡ್ತಾನೆ, ಪ್ರಹ್ಲಾದನಿಗೂ ದ್ರೋಹವನ್ನು ಮಾಡ್ತಾನೆ. ತನ್ನ ಸ್ವಂತ ಮಗ ಪ್ರಹ್ಲಾದ ಅವನೆಂಥವನು, ನಿರ್ವೈರಾಯ, ಯಾರ ಮೇಲೂ ಕೂಡ ದ್ವೇಷ ಮಾಡದೇ ಇರುವಂತಹ ಪರಮ ಸಜ್ಜನ ಆ ಪ್ರಹ್ಲಾದ ರಾಜ. ಆ ಪ್ರಹ್ಲಾದ ರಾಜನನ್ನು ಯಾವಾಗ ಇವನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾನೋ ನಾನು ಅವತ್ತು ಅವನನ್ನು ಕೊಲ್ತೇನೆ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ಎಲ್ಲ ತಪ್ಪನ್ನು ಅವನು ಮಾಡಿದ್ದಾನೆ ನಿಜ, ಆದರೆ ಅದರ ಜೊತೆಗೆ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾನೆ. ಏನು, ಪ್ರಹ್ಲಾದನನ್ನು ಪ್ರೀತಿ ಮಾಡ್ತಾ ಇರೋದು, ಅದಕ್ಕೋಸ್ಕರ ನಾನನ್ನು ಬಿಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಸರಿ ಅಂತ ದೇವತೆಗಳೆಲ್ಲರೂ ಕೂಡ ಒಪ್ಕೊಳ್ತಾರೆ, ವಾಪಸ್ ತಮ್ಮ ತಮ್ಮ ಲೋಕಗಳಿಗೆ ಬರ್ತಾರೆ. ಈ ಕಡೆ ಹಿರಣ್ಯಕಶಿಪುವಿನ ಆರ್ಭಟವು ಕೂಡ ಜಾಸ್ತಿ ಆಯಿತು. ಈ ಸಂದರ್ಭದಲ್ಲಿ ಪ್ರಹ್ಲಾದರಾಜರ ಕೆಲವೊಂದಿಷ್ಟು ಗುಣಗಳನ್ನು ಭಾಗವತಕಾರರು ತಿಳಿಸಿಕೊಡ್ತಾರೆ. ಮೊದಲನೇದಾಗಿ ದಾಸವತ್ ಸನ್ನತಾರ್ಯಾಂಘ್ರಿಹಿ ಅಂತ. ಪ್ರಹ್ಲಾದ ವಾಸ್ತವಿಕವಾಗಿ ಆಗಿನ ಕಾಲದ ಒಬ್ಬ ಟಾಪ್ ಮೋಸ್ಟ್ ರಾಜಕುಮಾರ. ಯಾಕೆ ಅಂದರೆ ಹಿರಣ್ಯಕಶಿಪುವಿನ ಮಗ. ಹಿರಣ್ಯಕಶಿಪುವಿನನ್ನು ಕಂಡರೆ ಆಗಿನ ಎಲ್ಲ ರಾಜ ಮಹಾರಾಜರು ಕೂಡ ತಲೆವಾಗಿ ನಮಸ್ಕಾರ ಮಾಡ್ತಾಯಿದ್ರು, ಅಷ್ಟು ಬಲಿಷ್ಠರಾದಂತಹ ವ್ಯಕ್ತಿ. ಅಂತಹ ಹಿರಣ್ಯಕಶಿಪುವಿನ ಮಗ ಯಾರು, ಈ ಪ್ರಹ್ಲಾದ ರಾಜ. ಹಾಗಾಗಿ ಅವನು ಭಾರಿ ಗತ್ತಲ್ಲಿ ಮೆರಿಬೋದಾಗಿತ್ತು. ಅವನೇ ಮಾಡಿದ, ತನ್ನ ಬಳಿ ಯಾರೇ ದೊಡ್ಡವರು ಬಂದರೆ ತಕ್ಷಣ ಮಾಡ್ತಾ ಇದ್ದಂಥ ಕೆಲಸ ಏನು ಅಂತಂದರೆ ದಾಸವತ್ತು ಸನ್ನತ ಆರ್ಯಾಂಗ್ರಿಹಿ ಅಂತ ನೇರವಾಗಿ ಅವರ ಮುಂದೆ ತಲೆ ಬಗ್ಗಿಸಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಂತೆ. ಒಟ್ಟಿನಲ್ಲಿ ಯಾರೇ ದೊಡ್ಡವರು ಬರಲಿ, ಯಾರೇ ಭಕ್ತರು ಬರಲಿ, ಪರಮಾತ್ಮನ ಭಕ್ತರು ಬರಲಿ, ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಪಿತೃವತ್ ದೀನವತ್ಸಲಹ ಅಂತ. ಜಗತ್ತಿನಲ್ಲಿ ಯಾರಿಗೇ ಕಷ್ಟ ಬರಲಿ, ತನ್ನ ಕಣ್ಣ ಮುಂದೆ ಯಾರಿಗಾದರೂ ಕೂಡ ಕಷ್ಟ ಬಂದರೆ ಮೊದಲು ಮಾಡ್ತಾ ಇದ್ದಂಥ ಕೆಲಸ ಏನು ಅಂತಂದರೆ
ಪಿತೃವತ ದೀನವತ್ಸಲಹ ಅಂತ ಅವರಿಗೆ ತಂದೆಯಾಗಿ ತಾನೇ ಮಾಡ್ತಾ ಇದ್ದ. ಪ್ರತಿಯೊಂದು ಕಷ್ಟಗಳನ್ನು ಕೂಡ ಅವನು ಪರಿಹಾರ ಮಾಡ್ತಾ ಇದ್ದ. ಸರಿ, ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂದ ತಕ್ಷಣ ಭಾರಿ ಅಹಂಕಾರ ಎಲ್ಲ ಕೂಡ ಇತ್ತಲ್ಲ ಅಂತಂದರೆ ಮಾನಸ್ತಂಭ ವಿವರ್ಜಿತ ಅಂತ ಅಹಂಕಾರ, ಮಾತ್ಸರ್ಯ, ದರ್ಪ ಗಿರ್ಪ ಯಾವುದರ ವಾಸನೆ ಅವನ ಹತ್ರ ಇರಲಿಲ್ಲ ಅಂತೆ. ಒಟ್ಟಿನಲ್ಲಿ ಒಬ್ಬ ಪರಮ ಸಾತ್ವಿಕನಾದಂತಹ ವ್ಯಕ್ತಿ, ಅತ್ಯಂತ ವಿನಯವಂತನಾದಂತಹ ವ್ಯಕ್ತಿ, ಅತ್ಯಂತ ಶ್ರೀಮಂತನಾದರೂ ಕೂಡ ಎಲ್ಲ ದಾನಗಳನ್ನು ಮಾಡ್ತಾ ಇದ್ದರೂ ಕೂಡ ಒಬ್ಬ ವಿನಯವಂತನಾದ ವ್ಯಕ್ತಿ ಯಾವ ರೀತಿ ಇರಬೇಕು ಅಂತ ಅದಕ್ಕೆ ಪ್ರತಿರೂಪದಂತೆ ಇದ್ದಂಥವನು ಪ್ರಹ್ಲಾದ. ಆ ರೀತಿಯಾಗಿ ಪ್ರಹ್ಲಾದ, ಹ್ಲಾದ ಅಂತಂದರೆ ಶಬ್ದಕ್ಕೆ ಅರ್ಥ ಏನಂತಂದರೆ ಹ್ಲಾದ ಅಂತಂದರೆ ಸಂತೋಷ ಅಂತೆ. ಪ್ರಹ್ಲಾದ ಅಂದರೆ ಶ್ರೇಷ್ಠವಾದಂಥ ಸಂತೋಷ, ಉತ್ತಮವಾದಂಥ ಸಂತೋಷ ಇರುವಂಥವನು ಪ್ರಹ್ಲಾದ ಎಂಬುದಾಗಿ ಅದರ ಶಬ್ದದ ಅರ್ಥವನ್ನು ಹೇಳ್ತಾರೆ. ಹೀಗೆ ಪ್ರಹ್ಲಾದನಂತಹ ಮಗನನ್ನು ಪಡೆದದ್ದರ ಕಾರಣ ಇಲ್ಲಿಯವರೆಗೆ ಹಿರಣ್ಯಕಶಿಪು ಜೀವಂತ ಉಳಿದಿದ್ದ. ಇಲ್ಲದೆ ಹೋದರೆ ಅವನು ಯಾವತ್ತೂ ಸಾಯ್ತಾ ಇದ್ದ. ಪ್ರಹ್ಲಾದ ಬೆಳೀತಾ ಇದ್ದಾನೆ. ಒಂದು ಹಂತದ ವಯಸ್ಸು ಬಂದ ತಕ್ಷಣ ಏನು ಮಾಡಿದರು, ಅವನಿಗೆ ಯೋಗ್ಯವಾದ ವಿದ್ಯಾಭ್ಯಾಸ ಆಗಬೇಕು. ಯಾಕೆಂತಂದರೆ ಹಿರಣ್ಯಕಶಿಪು ಆಗಲೇ ಜಗತ್ತಿನಲ್ಲಿ ತುಂಬ ಖ್ಯಾತಿಯನ್ನು ಗಳಿಸಿದ್ದ. ಹಾಗಾಗಿ ತನ್ನ ಮಗನೂ ಕೂಡ ತನ್ನಷ್ಟೇ ಬಲಿಷ್ಠನಾಗಬೇಕು, ತನ್ನಷ್ಟೇ ದೊಡ್ಡ ಜ್ಞಾನಿಯಾಗಬೇಕು, ತನ್ನಷ್ಟೇ ದೊಡ್ಡ ತಪಸ್ವಿಯಾಗಬೇಕು. ಅಷ್ಟೆಲ್ಲ ಆಗಬೇಕು ಅಂತ ಅವನೇನಾಗಬೇಕು, ಯೋಗ್ಯವಾದ ವಿದ್ಯಾಭ್ಯಾಸ ಆಗಬೇಕು. ವಿದ್ಯಾಭ್ಯಾಸಕ್ಕೆ ಗುರುಗಳು ಯಾರು ಅಂತಂದರೆ ಅಸುರರ ಗುರುಗಳು ಶುಕ್ರಾಚಾರ್ಯರು. ಆ ಶುಕ್ರಾಚಾರ್ಯರ ಮಕ್ಕಳು ಇಬ್ಬರಿದ್ದರು, ಷಂಡ ಮತ್ತು ಮರ್ಕ ಅಂತ. ಅಲ್ಲೇನಾಗ್ಬಿಟ್ಟಿತ್ತು ಅಂತಂದರೆ ಹಿರಣ್ಯಕಶಿಪುವಿನ ಮನೆ ಹತ್ತಿರದಲ್ಲೇ ಅವ್ರ ಗುರುಕುಲ ಇತ್ತು ಅಂತೆ. ಹಾಗಾಗಿ ನೀವು ತುಂಬ ಪ್ರೀತಿ ಅಂತೆ. ವಾಸ್ತವಿಕವಾಗಿ ಹಿರಣ್ಯಕಶಿಪುವಿಗೆ ತನ್ನ ಮಗನ ಮೇಲೆ ಭಾರೀ ಪ್ರೀತಿ. ಹಾಗಾಗಿ ದೂರ ಕಳಿಸೋದು ಬೇಡ ಅಂತ ಅಂದ್ಕೊಂಡಿದ್ದ. ತನ್ನ ಮನೆಯ ಹತ್ತಿರವೇನೇ ಈಗ ಗುರುಕುಲ ಬಂದುಬಿಟ್ಟಿದೆ. ಹಾಗಾಗಿ ತಾನೇ ಮಾಡಿದ, ಅತ್ಯಂತ ಪ್ರೀತಿಯಿಂದಾಗಿ ತನ್ನ ಮಗನನ್ನು ಗುರುಕುಲಕ್ಕೆ ಕಳಿಸಿದ. ಗುರುಕುಲದಲ್ಲಿ ಹೋಗಿ ಪ್ರಹ್ಲಾದ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ. 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು. ಪ್ರಹ್ಲಾದನಿಗೆ ಅವರ ಪಾಠ ಇಷ್ಟ ಆಗಲಿಲ್ಲ ಅಂತೆ. ಯಾಕೆ ಅಂತಂದರೆ ಹಿಂದೆ ಹೇಳಿದಂತೆ ಪ್ರಹ್ಲಾದ ಪರಮಾತ್ಮನ ಬಹಳ ದೊಡ್ಡ ಭಕ್ತ. ಅದಕ್ಕಿಂತ ಪ್ರಧಾನವಾಗಿ ಅವನು ಗರ್ಭದಲ್ಲಿ ಇದ್ದಾಗಲೇ ನಾರದರು ಬಂದು ಅವನಿಗೆ ವಿಶೇಷವಾದಂಥ ಪರಮಾತ್ಮ ತತ್ವದ ಉಪದೇಶವನ್ನು ಮಾಡಿದ್ದಾರೆ. ಅದೆಲ್ಲವೂ ಕೂಡ ಅವನ ತಲೆಯಲ್ಲಿ ಇದೆ. ಇಲ್ಲಿ ಹೋಗಿ ನೋಡಿದರೆ ಹಿರಣ್ಯಕಶಿಪುವೇ ಸರ್ವೋತ್ತಮ, ಹಿರಣ್ಯಕಶಿಪುವಿಗೆ ನಾವು ಮಾಡಿದಂಥ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು. ಪ್ರಹ್ಲಾದ, ನೀನು ಎಷ್ಟು ದೊಡ್ಡ ಪುಣ್ಯವಂತ ಅಪ್ಪ, ಇಡೀ ಜಗತ್ತು ನಿನ್ನ ತಂದೆಯನ್ನು ಕಾಣಬೇಕು ಅಂತ ಅಂದ್ಕೊಳ್ಳುತ್ತೆ. ನೀನು ನೋಡಿದರೆ ಅವನ ಹೊಟ್ಟೆಯಲ್ಲಿ ಹುಟ್ಟಿ ಬಿಟ್ಟಿದ್ದೀಯ, ಭಾರಿ ದೊಡ್ಡ ಪುಣ್ಯವಂತ ನೀನು ಅಂತ ಹೊಗಳೋದು ಪ್ರಹ್ಲಾದನನ್ನು. ಹೀಗೆ ಒಟ್ಟಿನಲ್ಲಿ ಪ್ರಹ್ಲಾದನಿಗೆ ಸೇರದೇ ಇದ್ದಂಥ ಪಾಠಗಳನ್ನೇ ಮಾಡ್ತಾರೆ ಅಂತೆ. ಪ್ರಹ್ಲಾದನಿಗೆ ಸರಿ ಅಂತ ಅನ್ನಿಸ್ತಿಲ್ಲ. ಆದರೂ ಕೂಡ ತಂದೆ ಹೇಳಿದ್ದಾರೆ, ತಂದೆ ಮಾತು ನಡ್ಕೊಳ್ಬೇಕು ಅಂತ ಗುರುಕುಲದಲ್ಲಿ ವಾಸವಾಗಿದ್ದ. 6 ತಿಂಗಳಾಯಿತು. 6 ತಿಂಗಳ ಕಾಲ ಗುರುಕುಲ ವಾಸವನ್ನು ಮಾಡಿದ ನಂತರ ಒಂದು ದಿವಸ ರಜೆ ಅಂತ ಬಂತು. ರಜೆ ಅಂತ ಬಂದಾಗ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಪ್ರಹ್ಲಾದ ಒಬ್ಬ VIP ಮಗ, ಹಿರಣ್ಯಕಶಿಪು ದೊಡ್ಡ ರಾಜ. ಹಾಗಾಗಿ ಗುರುಗಳು ಏನು ಮಾಡಿದರು, ತಾವೇ ಪ್ರಹ್ಲಾದನನ್ನು ಕರೆದುಕೊಂಡು ಬಂದು ಮನೆಗೆ ಬಿಟ್ಟರು ಅಂತೆ. ಮನೆಗೆ ಬಿಟ್ಟರು, ದೊಡ್ಡ ಸಭೆ ಆಗ್ತಾ ಇತ್ತು. ಪ್ರಹ್ಲಾದ ಓಡೋಡಿ ಬಂದು ತಂದೆಯ ತೊಡೆ ಮೇಲೆ ಕೂತ್ಕೊಂಡು ಷಂಡಾಮರ್ಕರಲ್ಲೇ ಕೆಳಗಡೆ ಕೂತ್ಕೊಂಡ ತಕ್ಷಣ ಹಿರಣ್ಯಕಶಿಪು ಭಾರಿ ಆನಂದ ಆಯಿತು. ದೊಡ್ಡ ಸಭೆ ಸೇರಿದೆ. ಮಗ ಹೇಗೂ 6 ತಿಂಗಳ ಕಾಲ ಗುರುಕುಲದಲ್ಲಿ ವಾಸವಾಗಿದ್ದಾನೆ. ಮುಂದೆ ದೊಡ್ಡ ದೊಡ್ಡ ಪಂಡಿತರೆಲ್ಲ ಇದ್ದಾರೆ. ಹಾಗಾಗಿ ಪ್ರಹ್ಲಾದ, 6 ತಿಂಗಳು ನೀನು ಗುರುಕುಲದಲ್ಲಿ ಇದ್ದೀಯಾ, ನೀನು ಕಲಿತಂತಹ ಯಾವುದೋ ಸಣ್ಣ ವಿಚಾರವನ್ನು ಎಲ್ಲರ ಮುಂದೆ ಅನುವಾದ ಮಾಡುವಂತ ಕೇಳ್ತಾರೆ ಅಂತೆ. ಇಷ್ಟು ಹೇಳಿದ್ದೇ ತಡ ಪ್ರಹ್ಲಾದ ಹೇಳಲಿಕ್ಕೆ ಶುರು ಮಾಡಿದ. ತತ್ಸಾಧು ಮನ್ನೇ ಸುರವರ್ಯ ದೇಹಿನಾಂ ಸದಾ ಸಮುದ್ದಿಗ್ಧಿ ದಿಯಾಮಸದ್ಗ್ರಹಾತ್ ಹಿತ್ವಾತ್ಮಕೂಪಂ ಗೃಹ ಮಂಧಕೂಪಂ ವನಂ ಗತೋ ಯದ್ ಹರಿಮಾಶ್ರಯೇತ ಅಂತ ಹೇಳಿಬಿಟ್ಟ. ಏನು ಹೇಳಿದ? ಅವನು ತಂದೆಯ ಬಗ್ಗೆ ಏನೇನೋ ಅವನು ಸಸಾರ ತಾಳಿಲ್ಲ. ಅಸುರವರ್ಯ, ಅಸುರ ಶ್ರೇಷ್ಠ ಅಪ್ಪ ಕೇಳು ಏನು ಅಂತ. ಜಗತ್ತಿನಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ಯಾವುದೋ ಸ್ವಲ್ಪ ಸುಖಕ್ಕೋಸ್ಕರ ತುಂಬ ದುಃಖ ಪಡ್ತಾ ಇದ್ದಾರೆ. ಹಾಗಾಗಿ ಆ ದುಃಖ ಪರಿಹಾರ ಆಗಬೇಕು, ಶಾಶ್ವತವಾದಂಥ ಸುಖ ಬೇಕು ಅಂತಂದರೆ ಅವರೇನು ಮಾಡಬೇಕು, ವನಂಗತೋ ಯದ್ ಹರಿಮಾಶ್ರಯೇತ ಅಂತ ಹೇಳ್ತಾ ಇದ್ದಾರೆ. ಎಲ್ಲವನ್ನು ಕೂಡ ಬಿಟ್ಟು, ಅರ್ಥಾತ್ ಮನೆ ಮಠ ಎಲ್ಲದರ ಮೇಲೆ ಅಭಿಮಾನವನ್ನು ಕೂಡ ಬಿಟ್ಟು ಅವರೇನು ಮಾಡಬೇಕು, ಪರಮಾತ್ಮನ ಪಾದವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿಬಿಟ್ಟ. ಹರಿಯ ಪಾದವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ. ಇದೇ ಶ್ರೇಷ್ಠವಾದಂತಹ ಮಾತು. ನನಗೆ ಇದಕ್ಕಿಂತ ಬೇರೆ ಏನು ಗೊತ್ತೇ ಇಲ್ಲ ನನಗೆ ಅಂತ ಹೇಳಿಬಿಡ್ತಾನೆ. ಷಂಡಾಮೃಕರಿಗೆ ಹೆದರಿಕೆ ಶುರುವಾಯಿತು.
ಅವರು ಎಂಥ ದೊಡ್ಡ ಗುರುಗಳಾಗಿದ್ದರೂ ಕೂಡ ಹಿರಣ್ಯಕಶಿಪು ಪ್ರತಿಯೊಬ್ಬರನ್ನು ಕೂಡ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದ. ಯಾವಾಗ ಪ್ರಹ್ಲಾದ ಈ ರೀತಿ ಮಾತನ್ನು ಹೇಳಿದ ಚಂಡಾಮರ್ಕರಿಗೆ ಭಾರಿ ಹೆದರಿಕೆ ಆಗಿಬಿಡ್ತು. ಹಿರಣ್ಯಕಶಿಪು ಏನು ಮಾಡಿದ, ತಕ್ಷಣ ಹಲ್ಲು ಕಡಿಲಿಕ್ಕೆ ಶುರು ಮಾಡಿದ ಅಂತೆ. ಚಂಡಾಮರ್ಕರನ್ನ ಕರೆಸಿದ. ಚಂಡಾಮರ್ಕರೇ, ನಾನು ನಿಮ್ಗೆ ಹೇಳಿದ್ದೇನು, ಅವನಿಗೆ ನೀವು ಹೇಳಿಕೊಟ್ಟಿದ್ದೇನು? ನಾನು ನಿಮಗೆ ಹೇಳಿದ್ದು ನನ್ನನ್ನು ಸರ್ವೋತ್ತಮ ಅಂತ ಹೇಳಿ ಅವನಿಗೆ ತಲೆ ತುಂಬಿಸಬೇಕು ಅಂತ ನಾನು ನಿಮ್ಗೆ ಹೇಳಿಕೊಟ್ಟಿದ್ದು. ಆದರೆ ಅವನು ಕಲ್ತಿದ್ದೇನೆ ಇವತ್ತು ಪರಮಾತ್ಮನ ಸರ್ವೋತ್ತಮ ಅಂತ ಅಂದ್ಕೊಂಡಿದ್ದಾನೆ, ನೀವು ಹೇಳಿಕೊಟ್ಟಿದ್ದು ಸರಿ ಇಲ್ಲ ಅಂತ ಹೇಳ್ತಾರೆ. ಆವಾಗ ಚಂಡಾಮರ್ಕರು ಹೇಳ್ತಾರೆ, ಹಿರಣ್ಯಕಶಿಪು ದಯವಿಟ್ಟು ನಮ್ಮನ್ನು ಕ್ಷಮಿಸು, ಇದನ್ನು ನಾವು ನಿನ್ನ ಮಗನಿಗೆ ಕಲಿಸೇ ಇಲ್ಲ. ಯಾರೋ ಬೇರೆಯವರು ಬಂದು ನಿನ್ನ ಮಗನಿಗೆ ಕಿವಿ ಊದಿರಬೇಕು, ಹಾಗಾಗಿ ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಅಂತೆ. ಸರಿ ಅಂತ ಮತ್ತೆ ಕರೆದುಕೊಂಡು ಹೋದ. ಮತ್ತೆ ಯಥಾವತ್ತಾಗಿ ಅದೇ ಪಾಠ. ಹಿರಣ್ಯಕಶಿಪು ಸರ್ವೋತ್ತಮ, ಹಿರಣ್ಯಕಶಿಪು ಅಂಥವನು, ಹಿರಣ್ಯಕಶಿಪು ಭಾರಿ ದೊಡ್ಡ ತಪಸ್ವಿ, ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ, ಹಾಗೆ ಹೀಗೆ ಅಂತ ಎಲ್ಲವನ್ನು ಕೂಡ ಉಪದೇಶ ಮಾಡಿದರು. ಇಷ್ಟೆಲ್ಲ ಹೇಳಿಕೊಟ್ರು. ಆವಾಗ ಮರುದಿವಸ ಒಪ್ಪಿಸ್ಬೇಕು, ಪಾಠ ಆಗಿದ್ದನ್ನು ಒಪ್ಪಿಸ್ಬೇಕು. ಪ್ರಹ್ಲಾದ ಒಪ್ಪಿಸ್ತಾ ಇದ್ದ. ಏನು ಒಪ್ಪಿಸ್ತಾ ಇದ್ದ? ಪರಮಾತ್ಮ ಸರ್ವೋತ್ತಮ, ಪರಮಾತ್ಮ ಅಂಥವನು, ಪರಮಾತ್ಮ ಲಕ್ಷ್ಮೀಪತಿ ಹಾಗೆ ಅಂತ ಒಪ್ಪಿಸ್ತಾ ಇದ್ದ. ಒಂದು ಸಲ ಇವರಿಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತವಂತೆ. ನಮ್ಮ ಗುರುಕುಲದಲ್ಲಿ ಸಾವಿರಾರು ಜನ ಹುಡುಗರಿದ್ದಾರೆ. ಸಾವಿರಾರು ಜನರಿಗೆ ಈ ಯಾವ ಯೋಚನೆಯೂ ಕೂಡ ಬಂದಿಲ್ಲ. ಎಲ್ಲರೂ ಕೂಡ ನಾವೇನು ಹೇಗೆ ಹೇಳ್ತೇವೆ ಹಾಗೆ ಒಪ್ಪಿಸ್ತಾರೆ. ಹಿರಣ್ಯಕಶಿಪುವಿನ ಶ್ರೇಷ್ಠ ಅಂತ ಹೇಳ್ತಾರೆ. ಈ ಪ್ರಹ್ಲಾದ ಮಾತ್ರ ತಾನೇ ಮಾಡ್ತಾ ಇದ್ದಾನೆ, ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ಹಾಗಾಗಿ ಪ್ರಹ್ಲಾದನನ್ನೇ ಕೇಳ್ತಾರೆ. ಒಂದು ದಿವಸ ಡೈರೆಕ್ಟಾಗಿ ಒಂದು ರೂಮಿಗೆ ಕರೆದುಕೊಂಡು ಕೇಳ್ತಾರೆ, ಪ್ರಹ್ಲಾದ, ನಾವೊಂದು ಮಾತು ಕೇಳಿದ್ರೆ ಸತ್ಯ ಹೇಳಬೇಕು ನೀನು ಅಂತ. ಗುರುಕುಲದಲ್ಲಿ ಇಷ್ಟು ಜನ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತಾ ಇರುವಂಥ ಪಾಠ ಒಂದೇ. ನಿನಗೊಂದು ಪಾಠ ಅವ್ರಿಗೊಂದು ಪಾಠ ಹೇಳ್ತಾ ಇಲ್ಲ ನಾವು. ಪ್ರತಿಯೊಬ್ಬರಿಗೂ ಒಂದೇ ಕ್ಲಾಸ್, ಎಲ್ಲರೂ ನಿನ್ನ ವಯಸ್ಸಿನವರೇ, ಎಲ್ಲರೂ ಸರಿಯಾಗಿ ಓದ್ತಾ ಇದ್ದಾರೆ. ನೀನು ಮಾತ್ರ ಈ ರೀತಿ ಯಾಕೆ ಹೇಳ್ತಾ ಇದ್ದೀಯಾ ಅಂತ. ಸರಿ, ಇದು ನಿನಗೆ ಹೇಳ್ಕೊಟ್ಟವ್ರು ಯಾರು ಫಸ್ಟ್ ಹೇಳಿ ನನಗೆ ಅಂತ ಹೇಳ್ತಾ ಇದ್ದಾರೆ. ನಿನಗಂತೂ ಅದು ಸ್ವಾಭಾವಿಕ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಿನಗೆ ವಯಸ್ಸೆಷ್ಟು, ಇನ್ನೂ 5-6 ವರ್ಷದ ಚಿಕ್ಕ ಬಾಲಕ. ಹಾಗಾಗಿ ನಿನಗೆ ಯಾರು ಇದನ್ನು ಬಲವಂತವಾಗಿ ಉಪದೇಶ ಮಾಡ್ತಾ ಇದ್ದಾರೆ, ಹಾಗಾಗಿ ಯಾರು ನಿನಗೆ ಇದನ್ನು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳು ಅಂತ ಕೇಳಿದಾಗ ಅದಕ್ಕೆ ಅವನು ಹೇಳುವಂಥ ಒಂದು ಅದ್ಭುತವಾದಂತಹ ಮಾತು. ಅವ್ರು ಹೇಳ್ತಾನೆ, ಒಂದು ಸೂಜಿ ಕಲ್ಲು ಇರುತ್ತೆ, ಅರ್ಥಾತ್ ಒಂದು ಮ್ಯಾಗ್ನೆಟ್ ಅನ್ನೋದು ಇರುತ್ತೆ. ಆ ಮ್ಯಾಗ್ನೆಟ್ ಹತ್ರ ಕಬ್ಬಣ ತೊಗೊಂಡು ಹೋಗಿಟ್ರೆ ಏನಾಗುತ್ತೆ? ಯಾರಾದ್ರೂ ಹೋಗಿ ಇದನ್ನು ಸೇರಿಸ್ಬೇಕಾ? ಸೇರಿಸೋ ಅವಶ್ಯಕತೆ ಇಲ್ಲ. ಮ್ಯಾಗ್ನೆಟ್ ಹತ್ರ ಹೋಗಿ ಕಬ್ಬಣ ಇಟ್ಟರೆ ಏನಾಗುತ್ತೆ? ಕಬ್ಬಣ ಆಟೋಮೆಟಿಕ್ಕಾಗಿ ಅಂಟುಕೊಂಡು ಬಿಡುತ್ತೆ. ಆ ರೀತಿಯಾಗಿ ನಾನು ಎಲ್ಲಿದ್ದೇನೆ ಅಂತ ಹೇಳಿ ಕಬ್ಬಿಣದಂತೆ ನಾನಿದ್ದೇನೆ ಅಂತ ಹೇಳ್ತಾನೆ. ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಗುರುಗಳೇ, ನಾನೊಬ್ಬ ಕಬ್ಬಿಣ ಇದ್ದಂತೆ, ಪರಮಾತ್ಮ ಎಂಥವನು ಅಯಸ್ಕಾಂತ ಇದ್ದಂತೆ. ಪರಮಾತ್ಮನ ಹತ್ತಿರ ನಾವು ಹೋಗಬೇಕು ಅಂತ ಒಂದು ಹೆಜ್ಜೆ ಇಟ್ಟು ಕೂಡ ಏನಾಗುತ್ತೆ? ಪರಮಾತ್ಮ ನಮ್ಮ ಎಳೆದುಕೊಂಡು ಬಿಡ್ತಾನೆ. ಹಾಗಾಗಿ ಪರಮಾತ್ಮನೇ ನನ್ನ ಮನಸ್ಸನ್ನು ಅವನ ಹತ್ತಿರ ತಿರುಗುವಂತೆ ಮಾಡ್ತಾ ಇದ್ದಾನೆ ಹೊರತು ಬೇರೆ ಯಾರ್ಯಾರು ನನಗೆ ಇದನ್ನು ಉಪದೇಶ ಮಾಡಿಲ್ಲ. ಹಾಗಾಗಿ ಸುಮ್ಮನೆ ನೀವು ಯಾರ್ಯಾರ ಮೇಲೂ ಡೌಟ್ ಪಟ್ಟವ್ರಿಗೆ ಶಿಕ್ಷೆ ಕೊಡೋದು ಬೇಕಾಗಿಲ್ಲ. ಇದಕ್ಕೆ ಕಾರಣ ಯಾರು? ನಾನು. ನನಗೆ ಜ್ಞಾನ ಬರಲಿಕ್ಕೆ ಕಾರಣ ಯಾರು? ಪರಮಾತ್ಮ. ಒಂದು ವೇಳೆ ನಿಮಗೇನಾದರೂ ಪರಮಾತ್ಮನಿಗೆ ಶಿಕ್ಷೆ ಕೊಡುವಂಥ ತಾಕತ್ತಿದ್ದರೆ ಪರಮಾತ್ಮನಿಗೆ ಕೊಡಿ, ಸುಮ್ಮನೆ ಏನೋ ಮಾತಾಡಬೇಡಿ ಅಂತ ಈ ರೀತಿಯ ಮಾತನ್ನು ಹೇಳಿಬಿಟ್ಟ. ಚಂಡಾಮರ್ಕರಿಗೆ ಭಾರಿ ಸಿಟ್ಟು ಬಂತು ಅಂತೆ. ಹಿಂದೆ ಒಂದು ಸಲ ಹಿರಣ್ಯಕಶಿಪು ಮಾತು ಹೇಳಿದ್ದ, 6 ತಿಂಗಳಾದ ಮೇಲೆ ಹೇಳಿದ್ದ, ಚಂಡಾಮರ್ಕರೇ, ನನಗೂ ನಿಮ್ಮ ಮಾತು ಕೇಳಿ ಸತ್ಯ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನಿಮ್ಮನ್ನು ನಾವು ತುಂಬ ವರ್ಷದಿಂದ ನೋಡ್ಕೊಂಡು ಬಂದಿದ್ದೇನೆ. ನಿಮಗೆ ಆ ರೀತಿಯಾದ ಕೆಟ್ಟ ಬುದ್ಧಿ ಇಲ್ಲವೇ ಇಲ್ಲ. ಅದರಲ್ಲೂ ಕೂಡ ನೀವು ನಮ್ಮ ಗುರುಗಳಾದಂಥ ಶುಕ್ರಾಚಾರ್ಯರ ಮಕ್ಕಳು. ಹಾಗಾಗಿ ಇದರಲ್ಲಿ ಪ್ರಹ್ಲಾದನದ್ದೇ ಏನೋ ತಪ್ಪಿದೆ. ಹಾಗಾಗಿ ಏನಾದರೂ ತಪ್ಪು ಮಾಡಿದರೆ ಒಂದು 4 ಏಟು ಹೊಡೀರಿ, ಪರವಾಗಿಲ್ಲ ಅಂತ ಹೇಳಿಬಿಟ್ಟಿರ್ತಾನೆ. ಅವನೇನೋ ಮಹಾರಾಜನ ಮಗ ಅಂತ ನೀವು ಕನ್ಸೆಷನ್ ಕೊಡೋದು ಬೇಕಾಗಿಲ್ಲ. ಒಂದೆರಡು ತಪ್ಪು ಮಾಡಿದರೆ ತಪ್ಪು ಹೊಡೀರಿ ಬಡೀರಿ ಅಂತ ಹೇಳಿಬಿಟ್ಟಿರ್ತಾರೆ. ಅದಕ್ಕೆ ಏನು ಮಾಡ್ತಾರೆ ಚಂಡಾಮರ್ಕರು? ಅವನು ಹೊಡಿತಾರೆ, ಬಡಿತಾರೆ, ಶಿಕ್ಷೆ ಕೊಡ್ತಾರೆ. ಏನು ಮಾಡಿದರೂ ಕೂಡ ಅವನೇ ಮಾಡೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಕೊನೆಗಾಯ್ತು ಬಾ ಅಂತ ಪಾಠ ಕೂಡಿಸ್ಕೋತಾರೆ. ಮತ್ತೆ ಯಥಾವತ್ತಾಗಿ ಅದೇ ಪಾಠಗಳನ್ನು ಅವನಿಗೆ ಕಿವಿಯಲ್ಲಿ ಊದ್ತಾರೆ. ಅವರಿಗೇನು ಅನ್ನಿಸ್ತು, ಇಷ್ಟು ಬಡ್ದಿದ್ದೀವಿ, ಸರಿಯಾಗ್ಬೋದು ಅಂತ ಅನ್ನಿಸ್ತು. ಮತ್ತೆ ಅರಮನೆಗೆ ಕರೆದುಕೊಂಡು ಬಂದರು. ರಾಜನ ತೊಡೆಯ ಮೇಲೆ ಕೂಡಿಸಿಕೊಂಡ. ರಾಜ ಸ್ವಲ್ಪ ಪ್ರೀತಿ ಜಾಸ್ತಿ ಆಯಿತು. ಇಷ್ಟು ತಿಂಗಳು ಬಿಟ್ಟಿದ್ದಲ್ಲ ಅಂತ, ಸರಿಯಾಗಿರ್ಬೋದು ಮಗ ಈಗ ಅಂತ ತಾನು ಮಗನಿಗೆ ಭಾರಿ ಅಪ್ಕೊಂಡ. ಎಲ್ಲವನ್ನು ಕೂಡ ಮಾಡಿ ಮತ್ತೆ ಕೇಳಿದ, ಇಷ್ಟು ತಿಂಗಳುಗಳ ಕಾಲ ಗುರುಗಳು ನನಗೆ ಉಪದೇಶವನ್ನು ಮಾಡಿದ್ದಾರೆ, ಉಪದೇಶ ಏನು ಮಾಡಿದ್ದಾರೆ ಅಲ್ಲಿ ಒಂದು ಸ್ವಲ್ಪವನ್ನು ಹೇಳಿಬಿಡು ಅಷ್ಟೇ ಅಂತ ಕೇಳ್ತಾನೆ. ಹಿಂದೆ ಪ್ರಹ್ಲಾದ ಹೇಳಿದ್ದು ಒಂದು ಸಣ್ಣ ಮಾತಷ್ಟೇ ಪರಮಾತ್ಮನ ಬಗ್ಗೆ. ದುಃಖ ಪರಿಹಾರ ಆಗಬೇಕು ಅಂತಂದರೆ ಪರಮಾತ್ಮನ ಪಾದ ಹಿಡಿಬೇಕು ಅಂತ ಒಂದೇ ಮಾತನ್ನು ಹೇಳಿದ್ದ. ಇವಾಗ ಹೇಳ್ತಾ ಇದ್ದಾನೆ, ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ
ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ನವವಿಧವಾದಂಥ ಭಕ್ತಿಯನ್ನೇ ಇವನ ಮುಂದೆ ಹಿರಣ್ಯಕಶಿಪುವಿನ ಮುಂದೆ ಹೇಳಿಬಿಟ್ಟ. ಅಪ್ಪ, ನಾನು ತುಂಬ ಕಲಿತು ಬಿಟ್ಟಿದ್ದೇನೆ ಪರಮಾತ್ಮನ ಬಗ್ಗೆ, ಸ್ವಲ್ಪ ಹೇಳ್ತೇನೆ ಅಷ್ಟೇ ಅಂತ. ಮೊದಲನೇದಾಗಿ ಏನು ಅಂತಂದರೆ ಶ್ರವಣಂ ಅಂತ. ಯಾವತ್ತೂ ಕೂಡ ಒಂದು ವಸ್ತುವಿನ ಬಗ್ಗೆ ನಮಗೆ ಮೊದಲು ಗೊತ್ತಾಗೋದು ಯಾವಾಗ ಅಂತ ಅದರ ಬಗ್ಗೆ ಕೇಳಿದಾಗ ಅಂತೆ. ನಮಗೆ ಕಣ್ಣಿಗೆ ಕಾಣದೇ ಇರುವಂಥ ವಸ್ತುಗಳು ಇರ್ತವೆ, ಅನೇಕ ವಸ್ತುಗಳು ಇರ್ತವೆ. ಒಂದು ಯಾವುದೋ ದೂರದಲ್ಲಿ ಒಂದು ವಸ್ತು ಇರುತ್ತೆ, ನಾವು ಅದನ್ನು ನೋಡಿರೋದಿಲ್ಲ, ಬಟ್ ಅದು ನಮಗೆ ಗೊತ್ತಿರುತ್ತೆ. ಹೇಗೆ? ಅದರ ಬಗ್ಗೆ ಕೇಳಿದಾಗ. ಈಗ ಪರಮಾತ್ಮನೇ ಇದ್ದಾನೆ, ಪರಮಾತ್ಮ ಕಣ್ಣಿಗೆ ಕಾಣುವಂಥ ವ್ಯಕ್ತಿ ಅಲ್ಲ, ಆದರೆ ನಮಗೆ ಪರಮಾತ್ಮನ ಬಗ್ಗೆ ಏನೋ ಸ್ವಲ್ಪ ಗೊತ್ತಿರೋದು ಹೇಗೆ? ಶ್ರವಣದ ಮೂಲಕ, ಕಿವಿಯನ್ನು ಮೂಲಕ ಕೇಳಿದ್ದರ ಮೂಲಕ. ಹಾಗಾಗಿ ಪರಮಾತ್ಮನ ಭಕ್ತಿಯಲ್ಲಿ ಮೊದಲ ಸ್ಥಾನ ಯಾವುದಕ್ಕೆ ಅಂತಂದರೆ ಶ್ರವಣ, ಪರಮಾತ್ಮನ ಬಗ್ಗೆ ಕೇಳಬೇಕು ಅಂತ. ಅದೇ ರೀತಿಯಾಗಿ ಹೇಳುವವರಿದ್ದಾಗ ಕೇಳಬೇಕು, ಹೇಳೋರಿಲ್ಲ ಅಂತ ಏನು ಮಾಡಬೇಕು? ಕೀರ್ತನ, ಪರಮಾತ್ಮನ ಸ್ತೋತ್ರವನ್ನು ವಿಶೇಷವಾಗಿ ಕೀರ್ತನ ಮಾಡಬೇಕು ಅಂತ. ಅದಾದ ಮೇಲೆ ಸ್ಮರಣಂ, ಪರಮಾತ್ಮನ ಪಾದ ಸ್ಮರಣೆಯನ್ನು ಮಾಡಬೇಕು. ಆಮೇಲೆ ಪಾದ ಸೇವನಂ ಅಂದರೆ ನಿರಂತರವಾಗಿ ಪರಮಾತ್ಮನ ಪಾದ ಸೇವೆ ಅಥವಾ ತೀರ್ಥಯಾತ್ರೆಗಳನ್ನು ಮಾಡಬೇಕು. ಆಮೇಲೆ ಅರ್ಚನಂ, ಪರಮಾತ್ಮನ ಪೂಜೆ, ಪರಮಾತ್ಮನಿಗೆ ನಮಸ್ಕಾರ, ಪರಮಾತ್ಮನ ದಾಸ ಎನ್ನುವಂಥ ಭಾವನೆ, ಕೊನೆಗೆ ಪರಮಾತ್ಮನಲ್ಲಿ ಸಖ್ಯ, ಅದೇ ರೀತಿಯಾಗಿ ಪರಮಾತ್ಮನಲ್ಲಿ ಆತ್ಮ ನಿವೇದನಂ, ಪರಮಾತ್ಮನಿಗೆ ತನ್ನನ್ನು ತಾನೇ ಸಮರ್ಪಣೆ ಮಾಡಬೇಕು ಅಂತ. ಈ ರೀತಿಯಾಗಿ 9 ರೀತಿಯಾದಂಥ ಭಕ್ತಿಯ ಬಗ್ಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ 6 ವರ್ಷದ ಪುಟ್ಟ ಬಾಲಕ ಪ್ರಹ್ಲಾದರಾಜರು. ಮಗನ ಮಾತನ್ನು ಕೇಳಿ ಹಿರಣ್ಯಕಶಿಪಿಗೆ ಇನ್ನಷ್ಟು ಸಿಟ್ಟು ಬಂತು ಅಂತೆ. ತಕ್ಷಣ ಕೆಳಗಡೆ ಬಿಸಾಕಿ ಬಿಡ್ತಾನೆ ಅಂತೆ. ಯಾರನ್ನ? ಆ ಪ್ರಹ್ಲಾದರಾಜರನ್ನು ಬಿಸಾಕಿ ಚಂಡಾಮರ್ಕರಿಗೆ ಬಾಯಿಗೆ ಬಂದ ರೀತಿಯಾಗಿ ಬೈದ. ಚಂಡಾಮರ್ಕರಿಗೂ ಕೂಡ ಒಂದು ಕ್ಷಣ ಹೆದರಿಕೆ ಆಗಿಬಿಡ್ತು ಅಂತೆ, ನಮ್ಮನ್ನು ಕೊಂದೇ ಬಿಡ್ತಾನೆ ಏನೋ ಹಿರಣ್ಯಕಶಿಪು ಅಂತ. ಯಾಕಂದರೆ ಅಷ್ಟು ಸಿಟ್ಟು ಬಂದು ಬಿಟ್ಟಿತ್ತು. ಅವ್ರು ಹೇಳಿಕೊಟ್ಟಂಥ ಪಾಠ ಎಲ್ಲವೂ ಕೂಡ ಏನಾಯಿತು, ಗಿಳಿಯ ಪಾಠ ಹೇಳಿದ ರೀತಿಯಾಗಿ ಬಿಡ್ತಂತೆ. ಗಿಳಿಗೆ ಏನು ಹೇಳಿಕೊಟ್ರು ಕೂಡ ಕೊನೆಗೆ ಏನು ಹೇಳುತ್ತೆ, ಅದು ರಾಮ ರಾಮ ಕೃಷ್ಣ ಕೃಷ್ಣ ಅಂತ ತನಗೇನು ಗೊತ್ತಿರುತ್ತೋ ಅದನ್ನೇ ಹೇಳುತ್ತೆ. ಹೀಗೆ ಇವನಿಗೆ ಏನು ಹೇಳಿದರೂ ಕೂಡ ಅವನಿಗೇನು ಮಾಡಲಿಲ್ಲ, ಎಲ್ಲವನ್ನು ಕೂಡ ಪರಮಾತ್ಮನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ. ಹಾಗಾಗಿ ಅವರಿಗೆ ಭಾರಿ ಹೆದರಿಕೆ ಆಯಿತು. ಇಷ್ಟಾದ ಮೇಲೆ ಹಿರಣ್ಯಕಶಿಪುವಿಗೆ ಒಂದು ಅನಿಸ್ತು ಅಂತೆ, ಖಂಡಿತವಾಗಿಯೂ ಕೂಡ ಇದೇನಾಗಿಲ್ಲ, ಚಂಡಾಮರ್ಕರ ತಪ್ಪು ಇದರಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲ ಅಂತ ಅವರಿಗೆ ನಿಶ್ಚಯ ಆಗುತ್ತೆ. ಕೊನೆಗೆ ಚಂಡಾಮರ್ಕರು ಕೂಡ ಹೇಳ್ತಾರೆ, ನಮತ್ಪ್ರಣೀತಂ ನಪರಪ್ರಣೀತಂ ಅಂತ. ಹಿರಣ್ಯಕಶಿಪು ಇದನ್ನು ನಾವಂತೂ ಖಂಡಿತ ಹೇಳಿಕೊಟ್ಟಿಲ್ಲ, ಅಥವಾ ಇನ್ಯಾರಾದರೂ ಬಂದು ಹೇಳಿಕೊಟ್ಟಿದ್ದಾರಾ? ಅದು ಕೂಡ ಹೇಳಿಕೊಟ್ಟಿಲ್ಲ. ಇವನಿಗೆ ಯಾರ್ಯಾರೂ ಇದನ್ನು ಬಂದು ಉಪದೇಶ ಮಾಡಿಲ್ಲ, ಇವನಿಗೆ ಸ್ವಾಭಾವಿಕವಾಗಿಯೇ ಇದು ಜ್ಞಾನ ಬಂದುಬಿಟ್ಟಿದೆ. ಹಾಗಾಗಿ ಇದರಲ್ಲಿ ನಮ್ಮ ತಪ್ಪು ಏನೂ ಕೂಡ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ಅಂತ. ನೈಸರ್ಗಿಕ ಅಂದರೆ ನಾವು ಇವತ್ತು ಹೇಳ್ತೀವಿ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ. ಆ ರೀತಿಯಾಗಿ ಇದು ಇವನಿಗೆ ಹುಟ್ಟಿನಿಂದಲೇ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ ಅಂತೆ. ಅವ್ರಿಗೆ ಗೊತ್ತಿರೋದಿಲ್ಲ ಹೇಗೆ ಬಂದಿದೆ ಅಂತ. ಆದರೆ ಬಂದಿರೋದು ಹೇಗೆ? ಗರ್ಭದಲ್ಲಿ ಇದ್ದಾಗ ಆ ಒಂದು ನಾರದರ ಉಪದೇಶದಿಂದಾಗಿ ಅವನಿಗೆ ಈ ರೀತಿಯಾಗಿ ಸ್ವಾಭಾವಿಕವಾದಂಥ ಜ್ಞಾನ ಬಂದುಬಿಟ್ಟಿತ್ತು. ಹಾಗಾಗಿ ಅದನ್ನು ಏನು ಹೇಳಿದ್ರು ಕೂಡ ಅದು ವಾಪಸ್ ಹೋಗೋದೇ ಇಲ್ಲ. ಹೀಗೆ ಅವ್ರು ಹೇಳ್ತಾರೆ, ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ಅಂತ ಹೇಳಿದಾಗ ಅವನಿಗೆ ಹೌದು ಸರಿ ಅಂತ ಅನಿಸುತ್ತೆ. ಸರಿ ಅಂತ ಹೇಳಿ ಚಂಡಾಮರ್ಕರೇ, ನೀವು ನಿಮ್ಮ ಆಶ್ರಮಕ್ಕೆ ಹೋಗಿಬಿಡಿ, ನೀವೇನು ಪಾಠ ಮಾಡೋದು ಬೇಕಾಗಿಲ್ಲ ಅಂತ. ಚಂಡಾಮರ್ಕರಿಗೆ ಆವಾಗ ಜೀವ ಬಂದಂಗೆ ಆಗುತ್ತೆ. ಮತ್ತೆ ವಾಪಸ್ ಕರ್ಕೊಂಡು ಹೋಗಿ ಅಂತ ಹೇಳೋದು, ಮತ್ತೆ ಪಾಠ ಮಾಡಿ ಅಂತ ಹೇಳೋದು, ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಪರಮಾತ್ಮನೇ ಸರ್ವೋತ್ತಮ ಅಂತ ಹೇಳೋದು, ಮತ್ತೆ ನಮಗೆ ಶಿಕ್ಷೆ ಕೊಡೋದು, ಇದು ಯಾವುದು ಬೇಕಾಗಿಲ್ಲ ಅಂತ ಅವರಿಗೆ ಜೀವ ಬಂದ ರೀತಿಯಾಗಿ ಆಗುತ್ತೆ. ಸರಿ ಅಂತ ಅವರು ಹೋದರು. ಸ್ವಲ್ಪ ದಿವಸ ಆಯಿತು. ಆದಮೇಲೆ ಮತ್ತೆ ಕೇಳ್ತಾನೆ, ನಿನಗಿದನ್ನು ಯಾರು ಹೇಳಿಕೊಟ್ರು ಅಂತ. ಯಾರ್ಯಾರು ಹೇಳ್ಕೊಟ್ಟಿಲ್ಲಪ್ಪ, ನನಗೆ ಇದು ಸ್ವಾಭಾವಿಕವಾಗಿ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ. ಇಷ್ಟು ಹೇಳಿದಾಗ ತಕ್ಷಣದಲ್ಲಿಯೇ ತನ್ನ ಸೈನಿಕರನ್ನು ಕರೀತಾನೆ ಹಿರಣ್ಯಕಶಿಪು. ಕರೆದು ಹೇಳ್ತಾನೆ, ನೀವೇನು ಮಾಡಿ ನೇರವಾಗಿ ನಮ್ಮ ರಾಜ್ಯದಲ್ಲಿ ಇರುವಂತಹ ಅತ್ಯಂತ ಎತ್ತರದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಇವನನ್ನೇನು ಮಾಡಿ ಅಲ್ಲಿಂದಾಗಿ ಕೆಳಗಡೆ ಬಿಸಾಕ್ಬಿಡಿ ಅಂತ ಹೇಳ್ತಾನೆ. ಪಾಪ ಆ ದೈತ್ಯರಿಗೂ ಮನಸ್ಸು ಬರೋದಿಲ್ಲ ಅಂತೆ. ಯಾಕೆಂತಂದರೆ ಚಿಕ್ಕ ವಯಸ್ಸಿನಿಂದಾಗಿ ತಾವು ಎತ್ತಿ ಆಡಿಸಿ ಬೆಳೆಸಿದಂತಹ ಕೂಸುವ ಪ್ರಹ್ಲಾದ, ತಾವೇ ಸಾಕಿ ಬೆಳೆಸಿದಂತಹ ಈ ಪ್ರಹ್ಲಾದನನ್ನು ಕೆಳಗಡೆ ಬಿಸಾಕೋದು ಅವ್ರಿಗೆ ಮನಸ್ಸು ಬರೋದಿಲ್ಲ. ಬಿಸಾಕದೆ ಹೋದರೆ ಏನಾಗುತ್ತೆ, ಅವರನ್ನೇ ಬಿಸಾಕಿಬಿಡ್ತಾನೆ ಹಿರಣ್ಯಕಶಿಪು. ಹಾಗಾಗಿ ಏನು ಮಾಡಿದ, ಸರಿ ಅಂತ ಕರೆದುಕೊಂಡು ಹೋದರಂತೆ. ಕರೆದುಕೊಂಡು ಹೋಗಿ ಹೇಳ್ತಾರೆ, ಮಗು ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ? ಹಿರಣ್ಯಕಶಿಪುವಿನ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ನಿನಗೆ ಜನ್ಮ ಕೊಟ್ಟಂತಹ ತಂದೆ. ಅವನನ್ನು ಸರ್ವೋತ್ತಮ ಅಂತ ಹೇಳಿ ನಿನಗೇನಾಗುತ್ತೆ, ನಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡಬೇಡ, ಚೆನ್ನಾಗಿ ನೋಡ್ಕೋ ಅಪ್ಪನ ಅಂತೆಲ್ಲ ಹೇಳೋ ಉಪದೇಶ ಮಾಡ್ತಾರೆ.
ಅವರ ಮಾತನ್ನು ಕೂಡ ಕೇಳೋದಿಲ್ಲ. ಸರಿ ಅಂತ ಅವನನ್ನೇ ಮಾಡ್ತಾರೆ, ಅಲ್ಲಿಂದ ಬಿಸಾಕ್ತಾರೆ. ಬಿಸಾಕಿದಾಗಲೂ ಕೂಡ ಪರಮಾತ್ಮ ಬಂದು ನಿರಂತರವಾಗಿ ಅವನನ್ನು ರಕ್ಷಣೆ ಮಾಡ್ತಾರೆ. ಅದೇ ರೀತಿಯಾಗಿ ಆನೆ ಬಂದು ತುಳಿಯುತ್ತೆ, ಆವಾಗಲೂ ಕೂಡ ಅವನಿಗೆ ಏನಾಗೋದಿಲ್ಲ. ಹಾವುಗಳು ಬಂದು ಕಚ್ಚುತ್ತೆ, ಆವಾಗಲೂ ಕೂಡ ಏನಾಗೋದಿಲ್ಲ. ವಿಷ ಹಾಕ್ತಾರೆ, ಉಪವಾಸ ಹಾಕ್ತಾರೆ, ಬೆಂಕಿಗೆ ಹಾಕ್ತಾರೆ, ನೀರಿನಲ್ಲಿ ಬಿಸಾಕ್ತಾರೆ. ಒಟ್ಟಿನಲ್ಲಿ ಯಾವ ಯಾವ ರೀತಿಯಿಂದಾಗಿ ಅವನನ್ನು ಸಾಯಿಸಲಿಕ್ಕೆ ಸಾಧ್ಯವೋ ಆ ಎಲ್ಲ ರೀತಿಯಿಂದಲೂ ಕೂಡ ಪ್ರಯತ್ನ ಮಾಡ್ತಾರೆ ಅಂತೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವನನ್ನು ಸಾಯಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ವಿಚಾರದ ಬಗ್ಗೆ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಭೀಮಸೇನ ದೇವರ ಪ್ರಸಂಗ ಬರುತ್ತೆ. ಭೀಮಸೇನ ದೇವರು ಭಾರೀ ಪರಾಕ್ರಮಿಗಳಾಗಿಬಿಟ್ಟಿರ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಈ ದುರ್ಯೋಧನ ಎಲ್ಲರೂ ಕೂಡ ಸೇರಿಕೊಂಡು ಭೀಮನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅಂತೆ. ಭೀಮನನ್ನು ಕೊಲ್ಲಬೇಕು ಅಂದರೆ ಪ್ರಯತ್ನ ಏನು? ಮತ್ತು ಇದೇ ರೀತಿ ಪ್ರಯತ್ನ, ಊಟದಲ್ಲಿ ವಿಷ ಹಾಕೋದು, ಗಂಗೆ ನೀರಿನಲ್ಲಿ ವಿಷ ಹಾಕೋದು, ವಿಷದ ಹಾವನ್ನು ಸಾಯಿಸೋದು ಎಲ್ಲವನ್ನು ಕೂಡ ಮಾಡ್ತಾರೆ. ಎಷ್ಟು ಮಾಡಿದರೂ ಕೂಡ ಭೀಮನ ಸೇನೆಗೆ ಏನೂ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಆಚಾರ್ಯರು ಹೇಳ್ತಾರೆ, ಇತಿಹಾಸದಲ್ಲಿ ಈ ರೀತಿಯಾಗಿ ಆಗಿ ಬದುಕುಳಿದಿದ್ದು ಇಬ್ಬರು ಅಂತೆ. ಒಬ್ಬ ವ್ಯಕ್ತಿಯನ್ನೇ ಯಾವ ಯಾವ ಆ್ಯಂಗಲ್ನಲ್ಲಿ ಸಾಯಿಸಲಿಕ್ಕೆ ಸಾಧ್ಯವೋ ಆ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಪ್ರಯತ್ನ ಮಾಡಿದರು. ಯಾರ ಮೇಲೆ? ಒಂದು ಪ್ರಹ್ಲಾದನ ಮೇಲೆ ಪ್ರಯತ್ನ ಮಾಡಿದ್ಯಾರು? ಸಾಕ್ಷಾತ್ ಜನ್ಮ ಕೊಟ್ಟಂತಹ ತಂದೆ. ಈ ಕಡೆ ಭೀಮಸೇನ, ಅವರ ಮೇಲೆ ಪ್ರಯತ್ನ ಮಾಡಿದ್ಯಾರು? ಅವನ ಸಹೋದರರೇ ಪ್ರಯತ್ನ ಮಾಡಿದ್ದು, ಕೌರವರು. ಎರಡರಲ್ಲೂ ಕೂಡ ಉಳಿದುಕೊಂಡಿದ್ರಲ್ಲಿ ಯಾರು ಶ್ರೇಷ್ಠರು ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ ಆಚಾರ್ಯರು. ಪ್ರಹ್ಲಾದ ಶ್ರೇಷ್ಠನ, ಭೀಮಸೇನ ಶ್ರೇಷ್ಠ? ಯಾಕೆ ಪ್ರಹ್ಲಾದನ ಉಳಿದುಕೊಂಡ, ಭೀಮನು ಉಳಿದುಕೊಂಡ. ಭೀಮನಿಗೂ ಏನಾಗಲಿಲ್ಲ, ಪ್ರಹ್ಲಾದನಿಗೂ ಏನಾಗಲಿಲ್ಲ. ಇದರಲ್ಲಿ ಯಾರು ಶ್ರೇಷ್ಠರು ಅಂತ ಮಾಡಿಕೊಂಡು ಕೊನೆಗೆ ಹೇಳ್ತಾರೆ ಭೀಮಸೇನ ದೇವರೇ ಶ್ರೇಷ್ಠರು ಅಂತ. ಯಾಕೆ ತಂದರೆ ಇಷ್ಟೆಲ್ಲ ಕಷ್ಟದ ಪರಿಸ್ಥಿತಿ ಬಂದಾಗ ಭೀಮಸೇನ ದೇವರು ಒಂದು ದಿನವೂ ಕೂಡ ಪರಮಾತ್ಮನಿಗೆ ಕೈ ಮುಗಿದು ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡುವಂತ ಕೇಳ್ಕೊಳ್ಳಿಲ್ಲ ಅಂತೆ. ಆದರೆ ಪ್ರಹ್ಲಾದ ಏನು ಮಾಡಿದ, ಆನೆ ತುಳಿಲಿಕ್ಕೆ ಬಂತು, ತಕ್ಷಣ ಏನು ಮಾಡ್ತಾ ಇದ್ದ, ಪರಮಾತ್ಮ ಸ್ತೋತ್ರ ಮಾಡ್ತಾ ಇದ್ದ, ಪರಮಾತ್ಮ ಕಾಪಾಡು ಅಂತ. ಬೆಟ್ಟದ ಮೇಲಿಂದ ಬಿಸಾಕಿದ್ರು, ಪರಮಾತ್ಮನನ್ನು ಕಾಪಾಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದ. ಹೀಗೆ ಪ್ರಹ್ಲಾದ ಉಳಿದದ್ದು ಹೇಗೆ, ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿ 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 ಅವನು ಉಳಿದುಕೊಂಡ. ಭೀಮಸೇನ ದೇವರು ಏನು ಮಾಡಲಿಲ್ಲ, ಪ್ರಾರ್ಥನೆಯನ್ನು ಕೂಡ ಮಾಡಲಿಲ್ಲ ಅಂತೆ. ಅಂದರೆ ಭೀಮಸೇನ ದೇವರು ಪ್ರಾರ್ಥನೆ ಮಾಡಲಿಲ್ಲ ಅಂದ ತಕ್ಷಣ ಅವರಿಗೆ ಪರಮಾತ್ಮನ ದ್ವೇಷ ಇತ್ತು ಅಥವಾ ತಮ್ಮ ಶಕ್ತಿ ಸಾಕು ಅನ್ನುವಂಥ ಅರ್ಥ ಅಲ್ಲ. ಭೀಮಸೇನ ದೇವರು, ವಾಯುದೇವರು, ಅವರು ರುಜುಯೋಗಿಗಳ ಒಂದು ವ್ಯಕ್ತಿತ್ವ ಹೇಗಿರುತ್ತೆ ಅಂತಂದರೆ ಯಾವತ್ತೂ ಕೂಡ ಪರಮಾತ್ಮನ ಹತ್ತಿರ ಏನನ್ನು ಕೇಳೋದಿಲ್ಲ ಅಂತೆ. ಏನನ್ನು ಕೇಳೋದಿಲ್ಲ ಅಂತಂದರೆ ತಮ್ಮ ಜೀವ ಹೋಗುವಂಥ ಸಂದರ್ಭ ಬಂದರೂ ಕೂಡ ಪರಮಾತ್ಮನಿಗೆ ನಮಸ್ಕಾರ ಮಾಡೋದಿಲ್ಲ ಅಂತೆ. ಆ ರೀತಿ ಮಾಡಿದರೆ ಏನಾಗುತ್ತೆ, ಅದು ಉಪಜೀವನ ಆಗುತ್ತೆ. ಅಂದರೆ ಪರಮಾತ್ಮನ ಹತ್ರ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳೋದು ಬೇಕಾಗೇ ಇಲ್ಲ ಅಂತೆ. ಪರಮಾತ್ಮ ನಮಗೆ ಸಮಯಕ್ಕೆ ಏನು ಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಭೀಮಸೇನ ದೇವರು, ವಾಯುದೇವರು, ರುಜುಯೋಗಿಗಳು. ಹಾಗಾಗಿ ಎಂತಹ ಸಂದರ್ಭ ಬಂದರೂ ಕೂಡ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು, ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಲೇ ಇಲ್ಲ ಅಂತೆ. ಕೊನೆಗೆ ಈ ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ಬರುತ್ತೆ, ಅಶ್ವತ್ಥಾಮಾಚಾರ್ಯರು ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಎಲ್ಲ ಪಾಂಡವರ ಮೇಲೆ. ಆವಾಗ ಕೃಷ್ಣ ಅಲ್ಲೇ ಇರ್ತಾನೆ, ಎಲ್ಲರ ತಲೆ ಮೇಲೂ ಕೂಡ ಬಂದು ನಿಲ್ಲುತ್ತೆ ಅಂತ ನಾರಾಯಣಾಸ್ತ್ರ. ಆವಾಗ ಪರಮಾತ್ಮ ಹೇಳ್ತಾನೆ, ನೀವೇನು ಚಿಂತೆ ಮಾಡಬೇಡಿ, ಎಲ್ಲರೂ ಕೂಡ ಅದಕ್ಕೆ ಕೈ ಮುಗಿರಿ. ಯಾವ ಅಸ್ತ್ರ ಅದು? ನಾರಾಯಣಾಸ್ತ್ರ. ಪರಮಾತ್ಮನಿಗೆ ನಮಸ್ಕಾರ ಅಂತ ಕೈ ಮುಗಿರಿ, ಆ ಅಸ್ತ್ರ ವಾಪಸ್ ಹೋಗಿಬಿಡುತ್ತೆ, ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಧರ್ಮರಾಯನ ತಲೆ ಮೇಲೆ ಬಂತು, ಧರ್ಮರಾಯ ನಮಸ್ಕಾರ ಮಾಡಿದ, ಹೋಯಿತು. ಅರ್ಜುನನ ತಲೆ ಮೇಲೆ ಬಂತು, ನಕಲನ ತಲೆ ಮೇಲೆ ಬಂತು, ಸಹದೇವನ ತಲೆ ಮೇಲೆ ಬಂತು. ನೆಕ್ಸ್ಟ್ ಭೀಮನ ತಲೆ ಮೇಲೆ ಬಂತು. ಧರ್ಮರಾಜ ಹೇಳಿದ, ಭೀಮ ಬೇಗ ನಮಸ್ಕಾರ ಮಾಡಿಬಿಡು, ಅದೇ ಬೇರೆ ಯಾರೋ ಅಲ್ಲದು, ಸಾಕ್ಷಾತ್ ದೇವರೇ ಬಂದಿದ್ದಾರೆ, ಹಾಗಾಗಿ ನಮಸ್ಕಾರ ಮಾಡಿಬಿಡು, ಅದು ಹೋಗಿಬಿಡುತ್ತೆ ಅಂತ. ನಮಸ್ಕಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಕೊನೆಗೆ ಕೃಷ್ಣ ಹೇಳ್ತಾನೆ ಅಂತೆ, ಅಲ್ಲ ಭೀಮ, ನಾನೇ ದೇವರೇ ಹೇಳ್ತಾ ಇದ್ದೀನಿ, ನಮಸ್ಕಾರ ಮಾಡಿಬಿಡು ಹೋಗಿಬಿಡುತ್ತೆ ಅಂತ. ಅದಕ್ಕೆ ಭೀಮಸೇನ ದೇವರು ಹೇಳ್ತಾರೆ, ಸರ್ವಥಾ ನಾನು ನಮಸ್ಕಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನಮಸ್ಕಾರ ಬೇರೆ ಪ್ರಸಂಗಗಳಲ್ಲಿ ಮಾಡ್ತೇನೆ, ಆದರೆ ನನ್ನನ್ನು ರಕ್ಷಣೆ ಮಾಡುವಂಥ ಪರಮಾತ್ಮನಿಗೂ ನಾನು ನಮಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಾನು ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಅಸ್ತ್ರ ಹೋಗ್ಬಿಡುತ್ತೆ, ಅದು ಬೇರೆ ವಿಚಾರ. ಪರಮಾತ್ಮ ಅನುಗ್ರಹದಿಂದಾಗಿ ಅಸ್ತ್ರ ಹೋಗುತ್ತೆ. ಅಂದರೆ ಆ ರುಜುಗಳ ಭಕ್ತಿ ಯಾವ ರೀತಿ ಇರುತ್ತೆ ಅಂತ. ಯಾವತ್ತೂ ಕೂಡ ಸಕಾಮವಾದಂಥ ಭಕ್ತಿಯನ್ನು ಮಾಡಿದಂಥವರೇ ಅಲ್ಲ, ಅಷ್ಟು ಮಾತ್ರ ಅಲ್ಲ, ತಮಗೆ ಆ ರೀತಿಯಾದ ಕಷ್ಟಗಳ ಪ್ರಸಂಗ ಬಂದರೂ ಕೂಡ ಪರಮಾತ್ಮನ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳೋದೇ ಇಲ್ಲ ಅಂತೆ. ಎಲ್ಲಿಯವರೆಗೆ ಅಂತಂದರೆ ಮೋಕ್ಷವನ್ನು ಕೇಳೋದಿಲ್ಲ ಅಂತೆ. ವಾಸ್ತವಿಕವಾಗಿ ನಿಷ್ಕಾಮ ಭಕ್ತಿಯನ್ನು ಮಾಡುವಂಥ ದೊಡ್ಡ ದೊಡ್ಡ ಜ್ಞಾನಿಗಳು ಮೋಕ್ಷವನ್ನು ಕೇಳೋದಿಲ್ಲ ಅಂತೆ. ಆ ರೀತಿಯಾಗಿ ಅದರಲ್ಲಿ ಗಣಿಗಳು ಯಾರು? ಭೀಮಸೇನ ದೇವರು. ಹಾಗಾಗಿ ಅಲ್ಲಿ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಭೀಮಸೇನನೇ ಶ್ರೇಷ್ಠ. ಯಾಕೆಂದರೆ ಭೀಮಸೇನ ಉಳಿದದ್ದು ಹೇಗೆ? ಪರಮಾತ್ಮನನ್ನು ಬೇಡಿಕೊಂಡಲ್ಲ, ಪರಮಾತ್ಮ ಅನುಗ್ರಹ ಇತ್ತು ಇಲ್ಲ ಅಂತಲ್ಲ, ಆದರೆ
ಪರಮಾತ್ಮನ ಅವರೇನು ಹೋಗಿ ರಕ್ಷಣೆ ಮಾಡೋದು ಕೇಳಲಿಲ್ಲ. ಆದರೆ ಪ್ರಹ್ಲಾದ ಕೇಳಿದ, ಅವನು ಬದುಕುಳಿಕೊಂಡ. ಹಾಗಾಗಿ ಪ್ರಹ್ಲಾದನಿಗಿಂತ ಭೀಮಸೇನ ದೇವರೇ ಶ್ರೇಷ್ಠ ಅಂತ ಅಲ್ಲಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಈ ರೀತಿಯಾಗೆಲ್ಲ ಆಯಿತು. ಇಷ್ಟಾದ ಮೇಲೆ ಅವನನ್ನು ಎಲ್ಲ ಕಡೆಯಿಂದಲೂ ಕೂಡ ಪರಮಾತ್ಮ ರಕ್ಷಣೆ ಮಾಡಿದ. ಕೊನೆಗೆ ಸೇವಕರಿಗೆ ಹೆದರಿಕೆ ಆಗಿಬಿಡ್ತು ಅಂತೆ. ಹಿರಣ್ಯಕಶಿಪು ಹೇಳಿದ್ದೇನು, ಹೇಗಾದರೂ ಮಾಡಿ ಪ್ರಹ್ಲಾದನನ್ನು ಕೊಲ್ಲಬೇಕು, ನೀವು ಕೊಲ್ಲದೆ ಹೋದರೆ ನಾನೇನು ಮಾಡ್ತೇನೆ, ನಿಮ್ಮನ್ನು ಕೊಲ್ತೇನೆ ಅಂತ ಹೇಳಿದ್ದ. ಎಷ್ಟೋ ರೀತಿ ಪ್ರಯತ್ನ ಮಾಡಿದರೂ ಕೂಡ ಅವನನ್ನು ಕೊಲ್ಲಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಆವಾಗ ಇವರೇ ಬರ್ತಾರೆ ಅಂತೆ, ಚಂಡಾಮರ್ಕರು ಅರಮನೆಗೆ ಬರ್ತಾರೆ ಅಂತೆ. ಆವಾಗ ಹಿರಣ್ಯಕಶಿಪುವಿನ ಕೋಪ ಸ್ವಲ್ಪ ಕಡಿಮೆ ಆಗಿರುತ್ತೆ. ನಿಧಾನವಾಗಿ ಉಪದೇಶ ಮಾಡ್ತಾರೆ. ನೋಡು ಹಿರಣ್ಯಕಶಿಪು, ಪ್ರಹ್ಲಾದ 6 ವರ್ಷದ ಪುಟ್ಟ ಬಾಲಕ, ಅತ್ಯಂತ ಬುದ್ಧಿಶಾಲಿಯಾದಂತಹ ಬಾಲಕ. ಹಾಗಾಗಿ ಏನೋ ಸಣ್ಣ ವಯಸ್ಸು ತಪ್ಪು ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ನಮ್ಮ ಕೈಯಲ್ಲಿ ಅವನನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ, ಅದು ನಮ್ಮ ಲೋಪದೋಷ. ಹಾಗಾಗಿ ನೀನೇನು ಚಿಂತೆ ಮಾಡಬೇಡ, ನಮ್ಮ ತಂದೆಯಾದಂಥ ಶುಕ್ರಾಚಾರ್ಯರು ಬರ್ತಾರೆ. ಶುಕ್ರಾಚಾರ್ಯರು ಸಮಸ್ತ ದೈತ್ಯರಿಗೆ ಗುರುಗಳು. ಹಾಗಾಗಿ ಅವರು ಬಂದು ಪ್ರಹ್ಲಾದನಿಗೆ ಉಪದೇಶ ಮಾಡ್ತಾರೆ. ಆವಾಗ ಏನಾಗುತ್ತೆ, ಪ್ರಹ್ಲಾದ ಸರಿಯಾಗ್ತಾನೆ, ಸರಿಯಾದಂಥ ಮಾರ್ಗಕ್ಕೆ ಬರ್ತಾನೆ. ನೀನೇನು ಚಿಂತೆ ಮಾಡಬೇಡ, ಪ್ರಹ್ಲಾದನ ಮೇಲೆ ದ್ವೇಷ ಮಾಡಬೇಡ, ಎಷ್ಟಿದ್ರೂ ನಿನ್ನ ಮಗ, ಅವನು ಮುಂದೆ ನಿನ್ನ ಉತ್ತರಾಧಿಕಾರಿಯಾಗುವಂಥವನಂತೆಲ್ಲ ಉಪದೇಶ ಮಾಡ್ತಾರೆ. ಇಷ್ಟೆಲ್ಲ ಉಪದೇಶ ಮಾಡಿದಾಗ ಹೌದು ಸರಿ ಅಂತ ಅನಿಸುತ್ತೆ. ಇರಲಿ ಪಾಪ, ಏನು ನನ್ನ ಮಗ 6 ವರ್ಷದ ಪುಟ್ಟ ಬಾಲಕ ಅಂತ ಹೇಳ್ತಾರೆ. ಕೊನೆಗೆ ಇಷ್ಟೆಲ್ಲ ಆದ ಮೇಲೆ ಚಂಡಾಮರ್ಕರು ಅವನಿಗೆ ಉಪದೇಶ ಮಾಡಿದಾಗ ಕೊನೆಗೆ ಪ್ರಹ್ಲಾದನನ್ನು ಅಂತಃಪುರದ ಒಂದು ಕೊಠಡಿಯಿಂದ ಕರೆದುಕೊಂಡು ಬಂದು ಹೇಳ್ತಾನೆ, ನೋಡು ನಿನಗೆ ಇದೇ ಕೊನೆಯ ಚಾನ್ಸ್, ಇನ್ನು ಮುಂದೆ ಮತ್ತೆ ನೀನು ಇದೇ ರೀತಿಯಾಗಿ ಮಾಡಿದರೆ ನಿನ್ನನ್ನು ನಾನೇ ಕೊಲ್ತೇನೆ ಅಂತ. ಅಂದರೆ ಹಿರಣ್ಯಕಶಿಪಿಗೆ ಯಾವ ರೀತಿ ಭಾವನೆ ಇತ್ತು ಅಂದರೆ, ಹಿಂದೆ ದೇವರೇ ಹೇಳಿದಂತೆ ಪ್ರಹ್ಲಾದನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದ. ಹಾಗಾಗಿ ಅವನೇನು ಮಾಡಲಿಲ್ಲ, ಪ್ರೀತಿ ಎಷ್ಟಿತ್ತು ಅಂತಂದರೆ ಕೊಲ್ಲುವಂಥ ಅಪ್ಪಣೆ ಮಾಡಿದ, ತಾನೇ ಕೊಲ್ಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಪ್ರೀತಿ ಇನ್ನೂ ಸ್ವಲ್ಪ ಇತ್ತು. ಅಂದರೆ ಪ್ರೀತಿನಿಲ್ಲ ಅಂತ ಹೇಳ್ಬಿಟ್ಟು ತಾನೇ ಕೊಂದು ಬಿಡ್ತಾ ಇದ್ದ. ಅವನಿಗೆ ಹೇಗೋ ದೊಡ್ಡ ದೊಡ್ಡ ಬ್ರಹ್ಮದೇವರ ಹೊರವೇ ಇತ್ತು, ಹಾಗಾಗಿ ತಾನೇ ಕೊಂದು ಬಿಡ್ತಾ ಇದ್ದ. ಹಾಗಾಗಿ ಏನಾಗಿತ್ತಲ್ಲಿ ಇನ್ನೂ ಸ್ವಲ್ಪ ಪ್ರೀತಿ ಇತ್ತು. ಹಾಗಾಗಿ ಅವನು ಹೇಳ್ತಾನೆ, ನಿನಗೆ ಇದು ಕೊನೆಯ ಆಪ್ಷನ್. ಮತ್ತೆ ನೀನು ಗುರುಕುಲಕ್ಕೆ ಹೋಗಿ ಮತ್ತು ಅದೇ ಹರಿ ಸರ್ವೋತ್ತಮ ಅಂತ ಹೇಳಿದುಕೊಂಡು ಬಂದರೆ ಏನಾಗುತ್ತೆ, ಮುಂದೆ ನಾನೇ ನಿನ್ನನ್ನು ಕೊಂದು ಬಿಡ್ತೇನೆ ಎಂಬುದಾಗಿ ಹೇಳಿದಾಗ ಆ ಒಂದು ಹಿನ್ನೆಲೆಯಲ್ಲಿ ಪ್ರಹ್ಲಾದ ಮತ್ತೇನಾದ, ಮತ್ತು ಆ ಚಂಡಾಮರ್ಕರಿದ್ದಂತಹ ಆ ಗುರುಗಳಿದ್ದಂತಹ ಮತ್ತೆ ಆಶ್ರಮಕ್ಕೆ ಹೋಗ್ತಾನೆ. ಆಶ್ರಮಕ್ಕೆ ಹೋದಾಗ ಮತ್ತೆ ಯಥಾವತ್ತಾಗಿ ಅದೇ ಪಾಠ, ಅವ್ರಿಗೇನು ಬೇರೆ ಆಪ್ಷನ್ನೇ ಇಲ್ಲ, ಅದೇ ಮತ್ತೆ ಪಾಠ ಮಾಡಲಿಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲಿ ಒಂದು ದಿವಸ ಏನಾಗಿತ್ತು, ಗುರುಗಳು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅಂತ ಬೇರೆ ಊರಿಗೆ ಹೋಗಿರ್ತಾರೆ. ಗುರುಕುಲದಲ್ಲಿ ಗುರುಗಳು ಯಾರೂ ಕೂಡ ಇಲ್ಲ, ಇರೋದು ಯಾರು, ವಿದ್ಯಾರ್ಥಿಗಳು ಮಾತ್ರ. ಆ ಒಂದು ಸಂದರ್ಭದಲ್ಲಿ ಪ್ರಹ್ಲಾದ ತಾನೇ ಮಾಡ್ತಾ ಇದ್ದಾನೆ, ಎಲ್ಲರನ್ನು ಕೂಡ ವಿದ್ಯಾರ್ಥಿಗಳನ್ನು ಕಲೆ ಹಾಕಿ ಅವರಿಗೆ ಪರಮಾತ್ಮನ ತತ್ವದ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಆ ಉಪದೇಶದ ಭಾಗವನ್ನು ನಾವು ನಾಳೆಯ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ, ಇಂದಿನ ಈ ಒಂದು ಚರಿತ್ರೆಯನ್ನು ಪ್ರಹ್ಲಾದವರ್ಧನಾದಂತಹ ನರಸಿಂಹರೂಪಿಯಾದಂತಹ ಪರಮಾತ್ಮನಿಗೆ ಎಲ್ಲರೂ ಕೂಡ ಸೇರಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.